ವೀಕ್ಷಕರೇ ನಮಸ್ಕಾರ. ನಾನು ಶೇಷ್. ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟದ ವಿಶೇಷ ಕಾರ್ಯಕ್ರಮ. ಇಂದು ಹಿಂದಿ ವಿಷಯವಾಗಿ ನಾವು SSLC ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಿ ಹಿಂದಿ ಸರಾಗವಾಗಿ ಬರೆಯುವ ಹಾಗೆ ತಮಗೆ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ನುರಿತ ಶಿಕ್ಷಕರಾದಂತಹ SSC ಲಮಾನಿ MA B.Ed GHS ಪ್ರೌಢಶಾಲೆ ಸುನ್ನಾಳ್ ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ PG ಗಣಾಚಾರಿ MA B.Ed GHS ರಾಮದುರ್ಗ ಗುರುಗಳೇ, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಉದ್ದೇಶ SSLC ವಿಷಯದಲ್ಲಿ ವಿದ್ಯಾರ್ಥಿಗಳು ಪ್ರಪ್ರಥಮವಾಗಿ ಪಾಸಾಗಲಿ ಅಂತೇಳಿ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗ ಕನ್ನಡ ಮತ್ತು ಇಂಗ್ಲೀಷ್ ವಿಷಯಗಳಾಗಿವೆ. ಈಗ ಹಿಂದಿ ವಿಷಯದ ಸರದಿ. ಅದಕ್ಕಾಗಿ ಹಿಂದಿ ವಿಷಯ ಯಾವ ರೀತಿಯಾಗಿ ಪರಿಗಣಿಸ್ತೀರಿ? ವಿದ್ಯಾರ್ಥಿಗಳಿಗೆ ಪ್ರಪ್ರಥಮವಾಗಿ ತಮ್ಮ ಸಲಹೆ ಸೂಚನೆಗಳು. ಎಲ್ಲರಿಗೂ ನಮಸ್ಕಾರಗಳು. आज तृतीय भाषा हिंदी SSLC परीक्षा लिखने वाले छात्रों के लिए जब ये JBM TV द्वारा आपके तक पहुंचाने के लिए कोशिश किया है, इसलिए हम हिंदी विषय के तरफ से सभी शिक्षक और बच्चों के तरफ से हम JBM TV जी को बहुत बहुत धन्यवाद देना चाहते हैं. आपका हम दिल से स्वागत करते हैं. छात्रों, हिंदी ऐसा विषय है जब आप 100% अंक पाना बहुत आसान है. उसके लिए क्या क्या करना हम सब 1 घंटे तक चर्चा करेंगे. आप ध्यान से सुनिए, हम एक एक करके अंक वाइज बताते जाएंगे. सर धन्यवाद. सर मैं आपसे यही पूछना चाहता हूँ. हाँ सर बताइए. अभी जो सरकार ने एक रूल्स बनाए हुए हैं, उसके अंदर तो पहले थे कि नील लक्ष्य वो बीच बीच में तो वो नहीं था, वो फिर से अभी लागू किया हुआ है. ये हमारी समझ में आ गया है. तो ये नील लक्ष्य होता क्या है, इसके बारे में आप कैसा समझाएंगे? अभी मैं बताता हूँ. अब ब्लूप्रिंट यानी नील नक्शा जो हम कहते हैं, पहले कुछ वर्षों के लिए वो नहीं था. अभी इस वर्ष पर वो फिर से शुरू किया है. वो ब्लूप्रिंट या प्रश्न पत्रिका विन्यास के रूप में पहले हम जाना जाएंगे, बाद में उसके बारे में चर्चा करेंगे. मैं थोड़ी देर आपको रोकना चाहूँगा. मैं अभी हिंदी में आप बताएंगे तो कहीं विद्यार्थियों को, छात्राओं को दिक्कत भी होती है, क्योंकि उनको अनुवाद का ये थोड़ा मुश्किलात का सामना करना पड़ता है. आप जो विवरण देते रहते हैं ना, वो कन्नड़ में ही दीजिए. मतलब दोनों में भी मतलब वो समझ में आ जाए. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದೊಂದು ಭಾಷೆಯ ಒಂದು ದಿಕ್ಕತ್ ಇರುವುದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ನಾನು ಗುರುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಕನ್ನಡದಲ್ಲಿಯೂ ಕೂಡ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಬನ್ನಿ. ಹಿಂದಿ ಜೊತೆಗೆ ಕನ್ನಡವೂ ಇರಲಿ. ಆಯಿತು. ನೀಲ ನಕಾಶೆ ಅಥವಾ ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಪ್ರಶ್ನೆಗಳನ್ನು ಯಾವ ರೀತಿ ಕೇಳಾಗ್ತದೆ, ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ಥರ ಇರ್ತವೆ, ಅದರ ಕುರಿತಾಗಿ ಮೊದಲು ನಾವು ನೋಡಿಕೊಂಡು ಒಂದೊಂದಾಗಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಬಂದಾಗ ಪ್ರತಿಯೊಂದನ್ನು ಕೂಡ ಯಾವ ಪಾಠದಿಂದ ಯಾವ ಪ್ರಶ್ನೆ ಬರುತ್ತೆ, ಏನು ಎಂಥ ಪ್ರಶ್ನೆ ಬರ್ಬೋದು ಅಂತಕ್ಕಂಥ ಸಂಭವನೀಯತೆಯ ಕುರಿತು ಆಮೇಲೆ ಚರ್ಚಿಸೋಣ. ಮೊದಲು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಹಿಂದಿ ತೃತೀಯ ಭಾಷೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ನಿಯಮಾವಳಿ ಪ್ರಕಾರ ಇವತ್ತು ನಮಗೆ 38 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಗರಿಷ್ಠ 80 ಅಂಕಗಳು ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಇರ್ತದೆ. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇದಾಗಿ 1ನೇ ಪ್ರಶ್ನೆ ಏನಿರ್ತಪ್ಪ ಅಂತಂದ್ರೆ 1 ರಿಂದ 8 ಪ್ರಶ್ನೆಗಳು ಅಬ್ಜೆಕ್ಟಿವ್ ಕ್ವೆಶನ್ಸ್ ಅಂತ ನಾವೇನು ಹೇಳ್ತೀವಿ. ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದು, ವಿಲೋಮ ಒಂದು ಪ್ರಶ್ನೆ, ವಿರುದ್ಧಾರ್ಥಕ ಪ್ರಶ್ನೆ ಇರ್ತದೆ, ಲಿಂಗ ಇರ್ತದೆ, ಆನಂತರ ವಚನ, ಆನಂತರ ಕಾರಕ, ವಿರಾಮ ಚಿಹ್ನೆ, ಸಂಧಿ, ಸಮಾಸ, ಈ ರೀತಿ 8 ಪ್ರಶ್ನೆಗಳನ್ನು ಇಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸದೊಳಗೆ ನಾವು ಕೇಳ್ತಾ ಇದ್ದೇವೆ. ಇದರ ಜೊತೆಗೆ 9 ರಿಂದ 12, 9, 10, 11, 12 ಈ ರೀತಿ
ಅನುರೂಪ ಪ್ರಶ್ನೆಗಳು ಅಥವಾ ಕೋರಿಲೇಟೆಡ್ ಕ್ವಶನ್ಸ್ ಅಂತ ನಾವೇನು ಹೇಳ್ತೀವಿ. ಒಂದು ಪ್ರಶ್ನೆ ಒಂದು ಉತ್ತರ, ಮತ್ತೊಂದು ಪ್ರಶ್ನೆ ಮತ್ತಲ್ಲಿ ಬೆಟ್ಟ ಸ್ಥಳ ಇರ್ತದೆ, ಅಂಥ 4 ಪ್ರಶ್ನೆಗಳನ್ನು ಕೇಳಾಗ್ತದೆ. ನಂತರದಲ್ಲಿ ಒಂದು ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ 4 ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ನಾವು ಕಾಣಬಹುದಾಗಿದೆ. ನಂತರದೊಳಗೆ ಬರ್ತಕ್ಕಂಥದ್ದೇ 2 ಅಂಕದ ಒಂದು ಪ್ರಶ್ನೆಗಳು ಏನು ಬರ್ತಾವು, 17ರಿಂದ 24ರವರೆಗಿನ ಪ್ರಶ್ನೆಗಳು, ಒಟ್ಟು 8 ಪ್ರಶ್ನೆಗಳನ್ನು ಒಟ್ಟಾಗಿ ಇಲ್ಲಿ ನಾವು ಗದ್ಯ ಭಾಗದ ಮೇಲೆ ಒಂದು 4 ಪ್ರಶ್ನೆಗಳನ್ನು, ಆನಂತರ ಪದ್ಯ ಭಾಗದಲ್ಲಿ 2, ಆನಂತರ ಇನ್ನೆರಡು ಪ್ರಶ್ನೆಗಳನ್ನು ಪೂರಕ ವಾಚನದಲ್ಲಿ, ಈ ರೀತಿ 4, 2 ಮತ್ತೆರಡು ಅಥವಾ 3, ಆನಂತರ 2, ಈ ರೀತಿ ಒಂದು 8 ಪ್ರಶ್ನೆಗಳನ್ನು ಗದ್ಯ, ಪದ್ಯ ಮತ್ತು ಪೂರಕ ವಾಚನ ಈ 3 ಅಧ್ಯಾಯಗಳಲ್ಲಿ ಏನಾಗ್ತದಪ್ಪ 2 ಅಂಕದ ಪ್ರಶ್ನೆಗಳನ್ನು ಕೇಳಾಗ್ತದೆ. ಅದರ ನಂತರದಲ್ಲಿ ಬರ್ತಕ್ಕಂಥ 25ರಿಂದ 33 ಪ್ರಶ್ನೆಗಳು ಏನು ಬರ್ತಾವು, 9 ಪ್ರಶ್ನೆಗಳನ್ನು ಇಲ್ಲಿ 3 ಅಂಕದ ಪ್ರಶ್ನೆಗಳು, ಅಂದರೆ ಸಾಮಾನ್ಯವಾಗಿ 4, 5 ಈ ರೀತಿ 4-5 ವಾಕ್ಯಗಳಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗ್ತದೆ. ಯಾರು ನಮ್ಮ SSLCಯನ್ನು ಓದ್ತಾ ಇರ್ತಕ್ಕಂಥ ಈ ವರ್ಷದ ವಿದ್ಯಾರ್ಥಿಗಳು. ಅಲ್ಲಿ ವಿಶೇಷವಾಗಿ ಏನಾಗ್ತದಪ್ಪ ಅಂದ್ರೆ 5 ಪ್ರಶ್ನೆಗಳನ್ನು ಗದ್ಯ ಭಾಗದ ಆಧಾರದ ಮೇಲೆ 5 ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗ್ತದೆ. ಆ ನಂತರದಲ್ಲಿ ಒಂದು 2 ಪ್ರಶ್ನೆಗಳು ಪದ್ಯ ಭಾಗದ ಮೇಲೆ ಬರ್ತಾವು, ಇನ್ನೊಂದು ಪದ್ಯ ಭಾಗದ ಮೇಲೆ ಬರ್ತದೆ, ಅದು ಭಾವಾರ್ಥ ಅಂತಕ್ಕಂಥ ರೂಪದೊಳಗೆ ಕೇಳುವಂಥ ಪ್ರಶ್ನೆ. ಆ ನಂತರ ಅನುವಾದ ಹಿಂದಿಯಿಂದ कन्नड़ಕ್ಕೆ, हिंदी से कन्नड़ में या मातृभाषा में अनुवाद करने के लिए एक प्रश्न 3 अंक के लिए आते हैं. वैसे 9 प्रश्न इस भाग से 3 अंक वाले प्रश्नों के भाग से 9 प्रश्न प्रश्न पत्रिका में पूछा जाता है. ಈ ರೀತಿ 9 ಪ್ರಶ್ನೆಗಳನ್ನು ಇಲ್ಲಿ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ತದನಂತರದಲ್ಲಿ 34ನೇ ಒಂದು ಪ್ರಶ್ನೆ ಏನು ಬರುತ್ತೆ, ಆ 34ನೇ ಪ್ರಶ್ನೆ ದೀರ್ಘ ಉತ್ತರದ ರೂಪದೊಳಗೆ 4 ಅಂಕದ ಪ್ರಶ್ನೆಯನ್ನು ಮಕ್ಕಳು ಉತ್ತರಿಸಬೇಕಾಗ್ತದೆ. ಕನಿಷ್ಠ ಅಲ್ಲಿ 8 ವಾಕ್ಯಗಳನ್ನು ಅಥವಾ 8 ಪಾಯಿಂಟ್ಸ್ಗಳನ್ನು ಅವರು ಬರೆದರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ. 34ನೇ ಪ್ರಶ್ನೆ ದೀರ್ಘೋತ್ತರ ಆಗಿರುವುದರಿಂದ ಈ ಹಿಂದೆ ಬ್ಲೂ ಪ್ರಿಂಟ್ ಇಲ್ಲದೇ ಇದ್ದಾಗ ಅದು ಕರ್ನಾಟಕ ಸಂಪದಾ ಪಾಠದೊಳಗೆ ಕೇಳಬಹುದಾಗಿತ್ತು, ಬಸಂತ್ ಕಿ ಸಚ್ಚಾಯಿ ಒಳಗೆ ಕೇಳಬಹುದಾಗಿತ್ತು. ಆದರೆ ಈ ವರ್ಷ ಆ ಒಂದು ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ. ಏನಾಗಿತ್ತಪ್ಪ ಅಂತಂದ್ರೆ ಈ ವರ್ಷ ಬಸಂತ್ ಕಿ ಸಚ್ಚಾಯಿ ಅನ್ನುವಂಥ ಪಾಠದೊಳಗಿನ 2 ಪ್ರಶ್ನೆಗಳು ಮುಖ್ಯವಾಗಿದ್ದಾವು. ಅದರೊಳಗೆ ಒಂದು ಪ್ರಶ್ನೆಗೆ ಅವರು ಕೇಳಬಹುದು, ಅದನ್ನು ಉತ್ತರಿಸಿದ್ರೆ ಸಾಕು 4 ಅಂಕಗಳು ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿಲ್ಲೇ ಸಿಗ್ತದೆ. ಇನ್ನು 35ನೇದ್ದು ಪದ್ಯ, ಅದು ಕೂಡ ಭಾಳಷ್ಟು ವಿದ್ಯಾರ್ಥಿಗಳೆಲ್ಲ ಗೊತ್ತದ. ಅದು 35ನೇ ಪ್ರಶ್ನೆ ಏನದ, ಕೋಶಿಶ್ ಕರ್ನೆ ವಾಲೋಕ್ಕಿ ಕಭಿ ಹಾರ್ ನಹಿ ಹೋತಿ ಅನ್ನುವಂಥ ಪದ್ಯದ ಕೊನೆಯ ಪ್ಯಾರಾದಲ್ಲಿ 4 ಸಾಲುಗಳನ್ನು ವಿದ್ಯಾರ್ಥಿಗಳು ಕಂಠಪಾಠ ಮಾಡಿ ಬರೆದ್ರೆ ಸಾಕು. ಅಸಫಲತಾ ಅಂತಕ್ಕಂಥ ಒಂದು ಪ್ಯಾರಾ ಇದೆ, ಅದನ್ನು ಬರೆದರೆ 4 ಅಂಕಗಳು ಅವಶ್ಯವಾಗಿ ಅವರಿಗೆ ಸಿಗುತ್ತಾವು. ಈ ರೀತಿ 34, 35, 36ನೇದ್ದು ಅಪಠಿತ ಗದ್ಯಾಂಶ ಅಂತಕ್ಕಂಥ ಔಟ್ ಆಫ್ ಸಿಲೆಬಸ್ನಿಂದ ಹೊರಗಡೆ ಇರತಕ್ಕಂಥ ಒಂದು ಯಾವುದೋ ಒಂದು ಪ್ಯಾರಾವನ್ನು 4ರಿಂದ 5, 6 ವಾಕ್ಯದ ಪ್ಯಾರಾವನ್ನು ಕೊಡ್ತಾರೆ. ಅದರೊಳಗೆ ಅದು ಅರ್ಥಗ್ರಹಣ ಅಂತ ನಾವು ಹೇಳ್ತೀವಿ. ಅರ್ಥೈಸಿಕೊಂಡು ಓದಿಕೊಂಡು ಆ ಪ್ಯಾರಾದೊಳಗೆ 4 ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಇಲ್ಲಿ ಮಾಡಬೇಕಾಗ್ತದೆ. ಇದರ ಜೊತೆಗೆ ಮುಂದೆ 37ನೇ ಪ್ರಶ್ನೆನೇ ಬರ್ತಕ್ಕಂಥದ್ದು ನಿಬಂಧ ಅಂತ ಹೇಳ್ತೇವೆ ನಾವು. ಆ ನಿಬಂಧ ಏನಿದೆಪ್ಪ ಅಂತಂದರೆ, ಮೊದಲು ನಾವು ಹಾಗೆ ಒಂದು ಪೇಜು 1.5 ಪೇಜು ಮಕ್ಕಳು ಬರಿತಾ ಇದ್ದರು. ಆವಾಗ ಪೀಠಿಕೆ, ವಿಷಯ ವಿಶ್ಲೇಷಣೆ, ಆ ನಂತರದಲ್ಲಿ ಉಪಸಂಹಾರ, ಈ ರೀತಿ ನಾವೆಲ್ಲ ಬರೆದದ್ದು ನಮಗೆ ನೆನಪಾಗ್ತದೆ. ಆ ರೀತಿ ಬರಿತಾ ಇದ್ದೀವಿ. ಆದರೆ ಈಗ ನಡುವೆ ಏನಾಯ್ತಪ್ಪ ಅಂತಂದ್ರೆ ಅದು ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೇ 4 ಅಥವಾ 5 ಅಂಶಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ 4 ಮಾರ್ಕ್ಸ್ ಇರೋದರಿಂದ ಒಂದು ಅಂಶಕ್ಕೆ 1 ಅಂಕ ಅಂತ ಹಿಡಿದ್ರು ನಾವು ಒಂದು ಅಂಶದ ಮೇಲೆ ಒಂದು 10 ಲೈನನ್ನಾದರೂ ಮಿನಿಮಮ್ ವಿದ್ಯಾರ್ಥಿಗಳು ಬರೆದ್ರೆ ಅದು 1.5ರಿಂದ 2 ಪೇಜ್ ಆಗಬಹುದು. ಅಷ್ಟು ಬರೆದಾಗ ಅವರಿಗೆ 4 ಅಂಕ ಸಿಗಬಹುದು ಅಲ್ಲಿ. ಅದಕ್ಕೆ ಅವರು ಆ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬರೆಯುವಂಥ ಪ್ರಯತ್ನವನ್ನು ಮಕ್ಕಳು ಮಾಡಬೇಕು ಅಂತಕ್ಕಂಥ ವಿಚಾರ ನಂದು. ಇನ್ನು ಕೊನೆಯದಾಗಿ ಇಲ್ಲಿ ಬರ್ತಕ್ಕಂಥದ್ದು 38ನೇ ಪ್ರಶ್ನೆ ಒಂದು ಬರ್ತದೆ, ಅದು ಪತ್ರಲೇಖನ. 5 ಅಂಕದ ಪ್ರಶ್ನೆ ಇದು ಆಗಿರೋದ್ರಿಂದ
ಇಲ್ಲಿ ಪಾರಿವಾರಿಕ ಪತ್ರವನ್ನು ಕೇಳಬಹುದು. ನಮ್ಮ ಸಂಬಂಧಿಕರಿಗೆ ಅಥವಾ ತಂದೆ ತಾಯಿ ಅಣ್ಣ ಅಕ್ಕ ಈ ರೀತಿ ಬರೀತಕ್ಕಂಥ ಪ್ರಶ್ನೆ. ಇಲ್ಲ ಅಂತಂದರೆ ಚುಟ್ಟಿ ಪತ್ರ ಅಂತ ಹೇಳಿ ಬರ್ತದೆ. ವಿಶೇಷವಾಗಿ ಅದನ್ನು ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ಈಸಿಯಾಗಿ ಬರ್ತಕ್ಕಂಥದ್ದು ಅದು. ಚುಟ್ಟಿ ಪತ್ರವನ್ನು ಕೇಳ್ತಾ ಇರ್ತಾರೆ. अपने पाठशाला के प्रधान अध्यापक के नाम पर किसी कारण बताते हुए एक पत्र लिखिए। ऐसे छात्रों को पूछा जाता है, तब वे क्या करना है? 5 अंकों के लिए एक पत्र, सीधा सा एक पत्र लिखना चाहिए. ಒಂದು ಪತ್ರವನ್ನು ಬರೀಬೇಕು. ಅಲ್ಲಿ ಪ್ರೇಷಕ ಇರ್ತದೆ, ಸೇವಾಮೆ ಅಂತ ಇರ್ತದೆ, ಮಾನ್ಯವರು ಸಂಬೋಧನೆ ಮಾಡಿ ವಿಷಯವನ್ನು ಹಾಕಿ, ಆ ನಂತರದಲ್ಲಿ ವಿಷಯ ವಿಶ್ಲೇಷಣೆಯನ್ನು ಮಾಡಿ, ಕೊನೆಗೆ ತಮ್ಮ ಒಂದು ವಿದ್ಯಾರ್ಥಿ ಪತ್ರವನ್ನು ಧನ್ಯವಾದಗಳನ್ನು ಹೇಳೋದರೊಂದಿಗೆ ಪದ್ಯವನ್ನು ಮುಕ್ತಾಯ ಮಾಡಿ, ಈ ರೀತಿ ಚುಟ್ಟಿ ಪತ್ರವನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಜಾಣ ವಿದ್ಯಾರ್ಥಿಗಳು 4-5-6 ವಾಕ್ಯಗಳನ್ನು ವಿವರಣಾತ್ಮಕವಾಗಿ ಬರೀಬಹುದು. ಸ್ವಲ್ಪ ಮಂದ ಬುದ್ಧಿ ಇರತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆಗೆ ಒಂದು 2 ಅಥವಾ 3 ವಾಕ್ಯಗಳಲ್ಲಿ ವಿನಂತಿ ಮಾಡಿಕೊಂಡು ವಿಷಯವನ್ನು ಬರಿಬೋದಲ್ಲಿ ಪತ್ರದೊಳಗೆ. ಏನು ಬರಿಬೋದಪ್ಪ ಅಂತಂದ್ರೆ, ಸರ್ मैं आपसे निवेदन करता हूँ कि घर में बड़ी बहन की शादी है, इसलिए मुझे 3 दिन की छुट्टी मंजूर कीजिए. सिर्फ इस वाक्य में लिखे तो भी जरूर 4 अंक उस विद्यार्थी को मिलते हैं. ಈ ರೀತಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಯಾವ ರೀತಿ 1ರಿಂದ 38ರವರೆಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಈಗ ನೋಡಿಕೊಂಡು ಬಂದೀವಿ ನಾವು. ಇನ್ನು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಯಾವ ಪಾಠದ ಮೇಲೆ ಯಾವ ಥರದ ಪ್ರಶ್ನೆ ಬರ್ತದೆ, ಯಾವ ಅಂಕದ ಪ್ರಶ್ನೆ ಬರ್ತದೆ, ಇದನ್ನೆಲ್ಲ ಮುಂದಿನ ಒಂದು ಭಾಗದೊಳಗೆ ನಾವು ಚರ್ಚೆ ಮಾಡೋಣ. ಈ ರೀತಿ ಇಲ್ಲಿ ಈ ಒಂದು ವಿಚಾರ, ಈ ಒಂದು ನೀಲನಕ್ಷೆಯ ವಿವರವನ್ನು ನೀಡಿದ್ದಾರೆ. ನೀಲನಕ್ಷೆ ಅಂದರೆ ಏನು ಅಂತಂದರೆ, ಯಾವುದೇ ಒಂದು ಇಮಾರತ್ತಾಗಲಿ ಅಥವಾ ಒಂದು ಮುಂದಿನ ಅಂಶ ರೆಡಿ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮುಂಜಾಗ್ರತವಾಗಿ ನೀಲನಕ್ಷೆಯನ್ನು ರೂಪಿಸಬೇಕಾಗ್ತೈತಿ. ಈಗ ನಾವು ಮನೆಯ ಅಡಿಪಾಯ ಹಾಕಬೇಕಾಗಿತ್ತು ಅಂತಂದರೆ ಯಾವ ರೀತಿ ನಾವು ರೂಪ ಕೊಡಬೇಕು ಅದಕ್ಕೆ ಅನ್ನೋದಕ್ಕೆ ನೀಲನಕ್ಷೆ ಅನ್ನುವಂಥದ್ದು. ನೀಲನಕ್ಷೆಯ ವಿವರ 1 ಮಾರ್ಕ್ಸ್ದಿಂದ ಹಿಡಿದು 35 ಮಾರ್ಕ್ಸ್ ತನಕ ಏನಿದೆ ಯಾವ ರೀತಿಯಾಗಿ ತಾವು ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ತಾವು ಕೂಡ ಈ ಗಮನದಲ್ಲಿಟ್ಟು ತಿಳಿದಿರಬಹುದು ಅನ್ನುವಂಥದ್ದು ನಮ್ಮ ವಿವರಣೆ. ಮುಂದಿನ ಪ್ರಶ್ನೆ ಏನು ಅನ್ನುವಂಥದ್ದು ಈಗಾಗಲೇ ನೀಲನಕ್ಷೆ ಬಗ್ಗೆ ತಾವು ತಿಳಿದುಕೊಂಡಿದ್ದೀರಿ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅನುರೂಪ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯದಿಂದ ಬರುತ್ತವೆ? ಧನ್ಯವಾದಗಳು ಸರ್. ಈಗ ಅನುರೂಪತಾ ಅಂತಂದರೆ ಕನ್ನಡದಲ್ಲಿ 3ನೇ ಪದದ ಸಂಬಂಧ ಅಂತ. 1ನೇ ಪದಕ್ಕೆ ಸಂಬಂಧವಾಗಿ ಉತ್ತರ ಕೊಟ್ಟಿರ್ತಾರೆ, 3ನೇ ಪದವನ್ನು ಕೊಟ್ಟು ಅದರ ಸಂಬಂಧವನ್ನು ಕೇಳ್ತಾ ಇರ್ತಾರೆ. ಇದಕ್ಕೆ 4 ಅಂಕಕ್ಕೆ ನಮ್ಮ ಪಾಠದಲ್ಲಿ ವೇಟೇಜ್ ಇಟ್ಟಿದ್ದಾರೆ. ಅದು ಪ್ರಶ್ನೆ ಸಂಖ್ಯೆ 9ರಿಂದ 12ರವರೆಗೂ ಇರ್ತದೆ. ಫಸ್ಟ್ ಅನುರೂಪತಾ ಕೇಳುವುದು ಕಾಶ್ಮೀರಿ ಸೇಬ್ ಪಾಠದಿಂದ. ಕಾಶ್ಮೀರಿ ಸೇಬ್ ಪಾಠದಿಂದ ಅನುರೂಪತಾ ಹೇಗೆ ಕೇಳ್ತಾರೆ? ಗಿಲ್ಲು ರೇಖಾಚಿತ್ರ, ಕಾಶ್ಮೀರಿ ಸೇಬ್ ಡ್ಯಾಶ್. ಗಿಲ್ಲು ಪಾಠದ ವಿಧ ರೇಖಾಚಿತ್ರ ಆದರೆ ಕಾಶ್ಮೀರ ಸೇಬಿನ ಪಾಠದ ವಿಧ ಯಾವುದು? ಅದು ಕಹಾನಿ ಅಂತ ಬರ್ತದೆ. ಅದರ ಮೇಲೆ ಸ್ವಲ್ಪ ಮಕ್ಕಳು ಗಮನವನ್ನು ಹರಿಸಿ. ಇನ್ನು 2ನೇ ಪಾಠ ಮೀರಾ ಬಚ್ಪನ್ ಅಂತ ಬರ್ತದೆ. ಅಬ್ದುಲ್ ಕಲಾಂ ಅವರ ಬಗ್ಗೆ ಇರತಕ್ಕಂಥ ಪಾಠ ಇದು. ಇದರ ಬಗ್ಗೆ ಬರ್ತದೆ. ಕಳೆದ ಸಾಲಿನ ಸರಣಿ ಪರೀಕ್ಷೆ ಒಳಗೆ 2 ಪರೀಕ್ಷೆ ಒಳಗೂ ಕೂಡ ಇಲ್ಲಿ ಬಂದಿದೆ ಇದರ ಬಗ್ಗೆ. ಉದಾಹರಣೆಗಾಗಿ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ ಬಂದರೆ ಲಕ್ಷ್ಮಣ ಶಾಸ್ತ್ರಿ ಡ್ಯಾಶ್ ಅಂತ ಕೇಳಬಹುದು. ಅದಕ್ಕೆ ಮೀರಾ ಬಚ್ಪನ್ ಪಾಠವನ್ನು ಸರಿಯಾಗಿ ಪಾಠದ ಕೊನೆಗಿರ್ತಕ್ಕಂಥ ಎಲ್ಲ ಅನುರೂಪತೆಗಳು ಮತ್ತು ನಿಮಗೆ LBA ಪ್ರಶ್ನೆ ಏನು ಕೊಟ್ಟಿದ್ದೀನಲ್ಲ ಅದರಲ್ಲಿ ಓದ್ಕೊಂಡ್ಬಿಟ್ರೆ ನೀವು 4ಕ್ಕೆ 4 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಪಾಠ ದುನಿಯಾಕ್ಕೆ ಪಹಲಾ ಮಕಾನ್. ಇದರಲ್ಲಿ ಕೂಡ 1 ಅಂಕದ ಒಂದು ಅನುರೂಪತಾ ಪ್ರಶ್ನೆ ಬರ್ತದೆ. ಇದನ್ನು ಕೂಡ ನೀವು ವಿದ್ಯಾರ್ಥಿಗಳು ಬಹಳಷ್ಟು ಗಮನ ಇಟ್ಟು LBA ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಎಲ್ಲ ಅನುರೂಪತಾ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಇನ್ನೊಂದು ಪಾಠ ಬರ್ತದೆ ನಮಗೆ, ನಮ್ಮ ಕರ್ನಾಟಕ ಸಂಪದ, ನಮ್ಮ ಕರ್ನಾಟಕದ ಮಹತ್ವ ಹೇಗಿದೆ ಅನ್ನೋದರ ಬಗ್ಗೆ, ಸಂಸ್ಕೃತಿ ಒಳಗೊಂಡಂತ ಕರ್ನಾಟಕ ಸಂಪದ ಪಾಠ ಬಹಳಷ್ಟು ಚೆನ್ನಾಗಿದೆ. ಅದನ್ನು ನಾವು ನಿಜವಾಗಿಯೂ ಎಲ್ಲರೂ ಓದಬೇಕು. ಆ ಪಾಠದಲ್ಲಿ ಕೂಡ ಅನುರೂಪತಾ ಕೇಳ್ತಾರೆ, ಅದನ್ನು ಕೂಡ ನೀವು ಮಕ್ಕಳೇ ಓದ್ಕೊಳ್ಳಿ. ಇನ್ನು ಕವಿತೆಗೆ ಬಂದರೆ ಅಭಿನವ್ ಮನುಷ್ ಇವ್ರು ಬರೆದಂಥದ್ದು, ದಿನಕರ್ಜಿ ಬರೆದಂಥ ಪದ್ಯ ಅಭಿನವ್ ಮನುಷ್. ಈ ಕವಿತೆಯಲ್ಲಿ ಕೂಡ ನಮಗೆ ಒಂದು ಅನುರೂಪತಾ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ, ಅದನ್ನು ಓದ್ಕೊಳ್ಳಿ. आगे का पाठ है तुलसी के दोहे. तुलसी के दोहे में हमको 3 अंक के लिए भावार्थ आगे देखेंगे. उसमें 1 अंक
क्या आता है, अनुरूपता का सवाल आता है, इसको भी देखिए। उदाहरण के लिए मैं बताता हूँ, सूरदास राम भक्ति शाखा का कवि है, ತುಳಸಿದಾಸ್ ಡ್ಯಾಶ್ ಡ್ಯಾಶ್ ಐಸಾ पूछ सकते हैं। ಅದಕ್ಕೆ ತುಳಸಿದಾಸರ ಕವಿತೆಯಲ್ಲಿರ್ತಕ್ಕಂಥ ಎಲ್ಲ ಅನುರೂಪತಾ ಪ್ರಶ್ನೆಗಳನ್ನು ನೋಡಿಕೊಳ್ಳಿ। ನಂತರ ಬರ್ತಕ್ಕಂಥದ್ದು ಶೂರ್ಶ್ಯಾಮ್। ಶೂರ್ಶ್ಯಾಮ್ ಅಂದರೆ ಕೃಷ್ಣನ ಕುರಿತು ಇರ್ತಕ್ಕಂಥ ಒಂದು ಪದ್ಯ ಇದು। ಬಲರಾಮ ಕೃಷ್ಣನನ್ನು ಯಾವ ರೀತಿ ಪೀಡಿಸ್ತಾನನ್ನುವಂಥ ಪ್ರಶ್ನೆ ಬರ್ತದೆ ಇಲ್ಲಿ। ಆ ಪಾಠದಲ್ಲಿ ಕೂಡ ಅನುರೂಪತಾ ಪ್ರಶ್ನೆ ಬರಬಹುದು। ಈ ಪಾಠಗಳನ್ನು ಸ್ವಲ್ಪ ನೀವು ಗಮನ ಇಟ್ಟು ಕೇಳ್ಕೊಂಡ್ಬಿಟ್ರೆ ನೀವು 4ಕ್ಕೆ 4 ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ। ಇನ್ನೊಮ್ಮೆ ಹೇಳ್ತೀನಿ, ಕಾಶ್ಮೀರಿ ಸೇಬ್, ಮೇರಾ ಬಚ್ಪನ್, ದುನಿಯಾ ಮೇ ಪಹಲಾ ಮಕಾನ್, ಕರ್ನಾಟಕ ಸಂಪದ ಮತ್ತು ಪದ್ಯದಲ್ಲಿ ಅಭಿನವ್ ಮನುಷ್, ತುಳಸಿ ಕೆ ದೊಹೆ ಮತ್ತು ಶೂರ್ಶ್ಯಾಮ್ ಪದ್ಯಗಳನ್ನು ನೋಡ್ಕೊಳ್ಳಿ ಮಕ್ಕಳೇ। ಈ ರೀತಿಯಾಗಿ ಯಾಕಂತಂದರೆ ನಾವು ಇಷ್ಟೆಲ್ಲ ವಿವರಣೆ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿನೇ ಭಾಳಷ್ಟು ಕಡಿಮೆ ಮಾರ್ಕ್ಸನ್ನು ತಗೋತಾರೆ। ಹೌದು, ಫೇಲ್ ಆಗುವಂಥದ್ದಲ್ಲ, ಆದರೆ ಏನೈತಿ ಕಡಿಮೆ ಅಂಕಗಳನ್ನು ತಗೊಂಡು ಏನೈತಿ ಪಾಸ್ ಆಗಿರ್ತಾರೆ। ಈಗ ಏನೈತಿ ನಿಮಗೆ ಸುಲದ ಬಾಳೆಹಣ್ಣು ಕೊಟ್ಟಂಗೆ ಆಗೈತಿ ಅಂತ ನನ್ನ ಅನಿಸಿಕೆ। ಹೌದೌದು, ಯಾಕಂದರೆ ಒಂದು ಪ್ರಶ್ನೆ ಏನಂದರೆ ಅಹಿಂದಿ ಪ್ರದೇಶ, ಹ್ಞೂ ಹಿಂದಿ ಬಳಕೆ ಒಳಗೆ ಇರಲಾರ್ದಂಥ ಪ್ರದೇಶದೊಳಗೆ ಹಿಂದಿ ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ತೊಂದರೆ ಆಗ್ತದೆ। ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಕಿವಿಗೆ ಹಿಂದಿ ಶಬ್ದಗಳೇ ಬಿಡುವುದಿಲ್ಲ। ಹೌದು, ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಲ್ಲಿ ನೀವು ಗಣಚಾರಿ ಸರ್ ಇರ್ಬೋದು, ತುಳಸಿಗೆರೆ ಸರ್ ಇರ್ಬೋದು, ಸುಮಾರು ಕಳೆದ ಸಾಲಿನಲ್ಲಿ ಒಂದೊಂದು ಸಲ 4-5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಹಿಂದಿಯೊಳಗೆ ಗಳಿಸಿದ್ದಾರೆ। ಹೌದು, ಯಾಕಂತಂದರೆ ಅದು ಬೇರೆ ಬೇರೆ ಇದ್ರಾಗ ಏನಿದೆ ತಾಲೂಕಾ ಪ್ಲೇಸ್ ಒಳಗಾಗಲಿ ಅಥವಾ ಹಿಂದಿ ಹೆಚ್ಚು ಮಾತನಾಡ್ತಕ್ಕಂಥ ಒಂದು ಪರಿಸರದಲ್ಲಿ ಇದ್ದಂಥ ವಿದ್ಯಾರ್ಥಿಗಳಾಗಲಿ ಅಂದರೆ ಸರಾಗವಾಗಿ ಯಾವ ರೀತಿಯಾಗಿ ಇಂಗ್ಲೀಷ್ ಮೀಡಿಯಮ್ದಾಗ ಕಲ್ತದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬರ್ತೈತಿ, ಆ ರೀತಿಯಾಗಿ ಹಿಂದಿ ಕಲಿತ ವಿದ್ಯಾರ್ಥಿಗಳಿಗೆ ಏನೈತಿ ಹಿಂದಿ ಸರಾಗವಾಗಿ ಬರ್ತೈತಿ ಅನ್ನುವಂಥದ್ದು ಏನೈತಿ ರೂಢಿ ಒಳಗೆ ನಾವು ಬೇಕಂತಂದ್ರೂ ಸಹಿತ ಹಿಂದಿ ಕಲ್ಕೊಂಡು ಏನೈತಿ ವಿದ್ಯಾರ್ಥಿಗಳು ಹಿಂದಿ ಮಾತಾಡ್ತಾನೂ ಕೂಡ ಹಿಂದಿ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದಾಗ ಅದು ಸರಳವಾಗಿ ಆಗಬಹುದು ಅನ್ನುವಂಥದ್ದು ಅನುರೂಪವಾದ। ಈಗ ಸರ್ 2 ಅಂಕದ ಪ್ರಶ್ನೆ ಯಾವ ರೀತಿ ಬರಬಹುದು ಹಾಗೂ ಯಾವ ಅಧ್ಯಯನದ ಮೇಲೆ ಬರಬಹುದು ಮತ್ತು ವಿಸ್ತರಿಸುವ ಕೌಶಲ್ಯತೆ ಕುರಿತು ಸ್ವಲ್ಪ ವಿವರವಾದಂಥ ಮಾತು। ಯಾಕಂದರೆ ಈಗ 2 ಅಂಕದ ಪ್ರಶ್ನೆಗಳನ್ನು ನಾನು ಹೇಳ್ತೀನಿ, ನೀವು 100ಕ್ಕೆ 100 ಪಡಿಬೇಕನ್ನೋ ವಿದ್ಯಾರ್ಥಿಗಳು ಈ 2 ಅಂಕ 3 ಅಂಕ 4 ಅಂಕದ ಪ್ರಶ್ನೆಗಳ ಕಡೆಗೆ ಬಹಳಷ್ಟು ಗಮನ ಹರಿಸಬೇಕು। ಹೆಚ್ಚು ಅಂಕಗಳು ಬರುವುದೇ ಮಕ್ಕಳಿಗೆ ಅಲ್ಲಿ ಹೌದು। 2 ಅಂಕದ ಪ್ರಶ್ನೆ ಗದ್ಯ ಪಾಠದಿಂದ ಕಾಶ್ಮೀರಿ ಸೇಬ್ ಪಾಠದಿಂದ ಕೇಳ್ತಾರೆ। ಅದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಂದ್ರೆ, लेखक खरीदारी करते समय सचेत रहने के लिए कहते हैं ಅಥವಾ ಕಾಶ್ಮೀರಿ ಸೇಬ್ ಪಾಠ का सीख क्या है ಅಂತ ಕೇಳಬಹುದು। 2 ಸರಣಿಯ ಒಳಗೆ ಈ ಪ್ರಶ್ನೆ ಕೇಳಿದ್ದಾರೆ, ಆಶಯ ಕೇಳಿದ್ದಾರೆ, ಈ ಮಗುವಿಗೆ ಅದು ಗೊತ್ತಿದೆ। ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಇದರಲ್ಲಿ, ಇದರ ಉತ್ತರ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೀನಿ, ಖರೀದಾರಿ करते समय ಸಾವಧಾನಿ रहना चाहिए नहीं तो धोखा खाने का संभावना होता है ಅಂತ ಒಂದು ರೀತಿಯಿಂದ ಗಾದೆ ಮಾತಿಯಲ್ಲಿ ಎಚ್ಚರಿಕೆ ಜೀವನ ಅದು ನೀವು ಅಷ್ಟು ಬರೆದರೆ ಸಾಕು, 2 ಅಂಕಗಳನ್ನು ಕೊಡ್ತಾರೆ। ಇನ್ನೊಂದು ಪ್ರಶ್ನೆ, ದುಕಾನ್ದಾರ್ ನೇ ಲೇಖಕ್ ಸೆ ಕ್ಯಾ ಕಹಾ, ಎಷ್ಟು ಚೆನ್ನಾಗಿದೆ ಉತ್ತರ ಗೊತ್ತಾ, बाबूजी बड़े मजेदार सेब आए हैं, ले जाइए, खाकर तबीयत खुश हो जाएगी। ಇಷ್ಟು ಬರೆದರೆ ಸಾಕು ಮಗು, ನಿಮಗೆ 2ಕ್ಕೆ 2 ಅಂಕಗಳು ಸಿಗ್ತವೆ, ಪೂರ್ತಿ ಸಿಗ್ತವೆ। ಯಾಕಂತಂದ್ರೆ ಅದರೊಳಗೆ ಏನೈತಿ ಕಟ್ ಮಾಡೋದು ಬರವಣಿಗೆ ಮೇಲೆಯೂ ಕೂಡ ಅಂಕಗಳಿರ್ತಾವೆ। ಅದನ್ನ ನೀವು ಶುದ್ಧ ಬರಹವನ್ನು ಸರಿಯಾಗಿ ಬರುವಂಥದ್ದು ಕಲಿತ್ರೆ 2ಕ್ಕೆ 2 ಮಾರ್ಕ್ಸ್ ಏನೈತಿ ಅದರೊಳಗೆ ನಿಸ್ಸಂದೇಹವಾಗಿ ನಿಮಗೆ ಸಿಗ್ತಾವು। ನೇರವಾಗಿ 2 ವಾಕ್ಯಗಳನ್ನು ಬರೆದರೆ ಸಾಕು। ಇನ್ನು ಕಾಶ್ಮೀರಿ ಸೇಬ್ದಲ್ಲಿ ಇನ್ನೊಂದು ಪ್ರಶ್ನೆ ಬರುವುದು ಯಾವುದಪ್ಪ ಅಂದ್ರೆ, सेब के हालत ಅಂತ ಕೇಳ್ತಾರೆ। पहला सेब सड़ा हुआ था, दूसरा सेब आधा सड़ा हुआ था, तीसरा सेब पिचक गया था, चौथा सेब में काला दाग था। जो उदाहरण के लिए बोरो में होते हैं जैसे, ಇಷ್ಟು ಬರೆದರೆ ಸಾಕು ನಿಮಗೆ 2 ಅಂಕಗಳು ಸಿಗ್ತವೆ। ಇನ್ನೊಂದು ಪ್ರಶ್ನೆ ಬರ್ತದೆ ಇದ್ರಾಗ, गाजर के बारे में लिखिए। पहले लोग गाजर का हलवा ही खाते थे, गरीब लोग पेट भरने के लिए गाजर खाते थे, लेकिन आज गाजर को भी टेबल पर जगह मिल चुका है क्योंकि उसमें विटामिन और प्रोटीन बहुत ज्यादा है। ಇಷ್ಟು ಕಾಶ್ಮೀರಿ ಸೇಬದಲ್ಲಿ ಮಾಡಿಕೊಂಡ್ಬಿಟ್ರೆ ಮಕ್ಕಳೇ ನೀವು 2 ಅಂಕಗಳನ್ನ ಸರಳವಾಗಿ ಪಡೆಯಬಹುದು। ಇನ್ನು 2ನೇ ಪಾಠ ಮೇರಾ ಬಚ್ಪನ್। ಮೇರಾ ಬಚ್ಪನ್ದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ, ಅಬ್ದುಲ್ ಕಲಾಂ ಅವರ ತಾಯಿ ಊಟಕ್ಕೆ ಅಬ್ದುಲ್ ಕಲಾಂ ಅವರಿಗೆ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ, ಇದನ್ನು ನನಗೆ ಹೇಳಕ್ಕೆ ಭಾಳ ಇಷ್ಟ ಆಗ್ತದೆ। हमेशा अब्दुल कलाम जी अपने रसोई के घर में नीचे बैठकर खाना खाया करता था। उनकी माँ आसिया अम्मा ने उनके सामने केले के पत्ता बिछाती, उस पर चावल
सुगंधित और स्वादिष्ट सांभर। सांभर। इस शब्द का अर्थ देखिए, सुगंधित और स्वादिष्ट सांभर, और घर में बनाया हुआ अचार और ನಾರಿಯಲ್ की ತಾಜಾ ಚಟ್ನಿ ಹೋತಿ। ಮಕ್ಕಳ ಇಷ್ಟ ಬರೆದ್ಬಿಟ್ರೆ ಸಾಕು, ನೀವು 2 ಅಂಕಗಳನ್ನು ಸರಳವಾಗಿ ಗಳಿಸ್ಕೋಬಹುದು ಈ ಪಾಠದಲ್ಲಿ। ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಜೈನುಲಾಬ್ದೀನ್ के बारे में लिखिए, ಅಥವಾ नमाज के बारे में ಕೇಳ್ತಾರೆ ಒಂದ್ಸಲ, नमाज के बारे में प्रासंगिकता क्या है, ಇಷ್ಟು ಸರಳವಾಗಿ ಬರೀಬಹುದು। जब आप नमाज पढ़ते हैं उस समय इस ब्रह्मांड का एक हिस्सा बन जाता है। जब आप नमाज पढ़ते हैं इस ब्रह्मांड का एक हिस्सा बन जाते हैं, उसमें भेदभाव, ऊपर नीचे, जाति पंथ, कोई भेदभाव नहीं होता। ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಗು। ಈ ಪ್ರಶ್ನೆಯನ್ನು ಬಹಳ ಇಂಪಾರ್ಟೆಂಟ್, ಇದರ ಬಗ್ಗೆ ಹೆಚ್ಚು ಗಮನ ಕೊಡಿ। ತದನಂತರ ಇನ್ನೊಂದು ಪ್ರಶ್ನೆ ಬರ್ತದೆ, अब्दुल कलाम जी का बचपन निश्चिंतता से बीतने का कारण क्या है? ಯಾಕೆ ಅವ್ರದ್ದು ಆರಾಮವಾಗಿ ಸರಳ ಜೀವನ ನಡೀತಂದ್ರೆ, जैनुलाब्दीन कौन है? अब्दुल कलाम जी का पिता। जैनुलाब्दीन आडंबरहीन व्यक्ति थे, आराम वाले चीजों से दूर रहते थे, लेकिन घर में आवश्यक चीजें समुची मात्रा में मिलता था, इसलिए अब्दुल कलाम जी का बचपन निश्चिंतता से बीता। ಈ ಪಾಠದ ಮೇಲೆ ಈ ಪ್ರಶ್ನೆಗಳ ಕಡೆಗೆ ಗಮನ ಕೊಡಿ ಮಕ್ಕಳೇ। ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆ 2 ಅಂಕಕ್ಕೆ, ಇಮಾನ್ದಾರ್ ಕೆ ಸಮ್ಮೇಳನ में, ಇದು ಒಂದು ವ್ಯಂಗ್ಯ ಪಾಠ ಇದೆ। ಅದರಲ್ಲಿ ಬರ್ತದ, लेखक कमरे छोड़ने का क्यों तैयार हो गया, कमरे क्यों छोड़ने के लिए तैयार हो गया, ಯಾಕೆ ಕೊನೆ ಬಿಟ್ಟು ಓಡಲಿಕ್ಕೆ ಓಡಿ ಹೋದವನು ಅಂತ ಅವಾಗ ಹೇಳ್ತಾನು, पहले दिन चप्पल चोरी हो गए। ईमानदार के सम्मेलन में, प्रामाणिक सम्मेलन पहले दिन चप्पल चोरी हो गए, दूसरे दिन चादर चोरी हो गया, तीसरा दिन कंबल चोरी हो गया, और चौथे दिन कमरे के डालने के लिए ताला भी चोरी हो गया। अब कौन बचा है? मैं अकेला बचा हूँ, मैं आ रहा तो मैं भी चोरी हो जाऊंगा, इसलिए वो कमरे छोड़ने के लिए तैयार हो गए। ವ್ಯಂಗ್ಯ ಯಾವ ರೀತಿಯಾಗಿ ಇರ್ತೈತೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ಮಕ್ಕಳೇ, चप्पल चोरी होने के बाद डेलीगेट ने क्या सुझाव दिया? डेलीगेट सुझाव देते हैं, एक चप्पल यहाँ छोड़िए और दूसरा चप्पल 10 फुट दूर, तो चप्पल चोरी नहीं होगी। चुराने वाले को कंफ्यूज होता है, वो एक चप्पल देख के दूसरा चप्पल ढूंढने की कोशिश नहीं करता, वो एक यहाँ है तो दूसरा कहाँ है, ऐसे दोनों जोड़ी चप्पल एक ही जगह रखे तो चोरी हो जाता है, इसलिए क्या करना है, एक चप्पल यहाँ रखिए और 10 फुट दूर और एक चप्पल चोरी। मैंने ऐसा ही किया था, इसलिए मेरे चप्पल चोरी नहीं हुआ, ऐसे सुझाव दिया इस पाठ में। और क्या पूछ सकते हैं इस पाठ में, ईमानदार के सम्मेलन में पत्र में क्या लिखा था, आमंत्रण पत्र में क्या लिखा था? हम हमारे शहर में एक ईमानदार सम्मेलन कर रहे हैं, आप इस शहर के ईमानदार हैं, आप हमारा कार्यक्रम का उद्घाटन करें, आप आने से हमारे ईमानदार लोगों को और उदीयमान ईमानदार लोगों को प्रेरणा मिलेगी, आपको हम आने जाने के लिए प्रथम दर्जे किराए देंगे और उसके साथ आवास और भोजन का उत्तम व्यवस्था करेंगे। ಇಷ್ಟು ಪ್ರಶ್ನೆಗಳನ್ನ ಈ ಪಾಠದಲ್ಲಿ ಮಾಡಿದರೆ ಸಾಕು ವಿದ್ಯಾರ್ಥಿಗಳೇ। ಇನ್ನು 1 ಅಂಕದ ಪ್ರಶ್ನೆ ಬರುವುದು ಇನ್ನೊಂದು ಬಾಲಶಕ್ತಿ ಒಳಗೆ ಬರ್ತದೆ। ಬಾಲಶಕ್ತಿ ಒಳಗ ಆ ಊರನ್ನ ಯಾವ ರೀತಿ ಅವರು कैसे साफ सुथरा रखा रहा, कलेक्टर ने प्रशंसा किस तरह की, 5000 मिलने पर बच्चों ने मोहन ने क्या कहा, ಈ ಪ್ರಶ್ನೆಗಳನ್ನು ನೋಡ್ಕೊರಿ ಮಕ್ಕಳೇ। ನೀವು 2ಕ್ಕೆ 2 ಈ 8 ಪ್ರಶ್ನೆ 16 ಅಂಕಗಳನ್ನು ಸರಳವಾಗಿ ಗಳಿಸಬಹುದು। ಮುಂದೆ ಮಾತೃಭೂಮಿ ಕವಿತೆಗೆ ಬರ್ತೀನಿ, ಇದರಲ್ಲಿ 2 ಅಂಕದ ಪ್ರಶ್ನೆ ಕೇಳ್ತಾರೆ। 2 ಪ್ರಶ್ನೆ ಅದಾವ ಅದರಲ್ಲಿ, ಒಂದು ಪ್ರಾಕೃತಿಕ ಸೌಂದರ್ಯ, ಇನ್ನೊಂದು ಸ್ವರೂಪ। भारत के खेत हरे भरे हैं, वन उपवन फल फूलों से भरे हैं, भारत भूमि के अंदर खनिजों का व्यापक धन है, इस व्यापक धन को भारत माँ मुक्त हस्त से बांट रही है। इಷ್ಟು ಬರೆದರೆ ಸಾಕು ಮಕ್ಕಳೇ। ವ್ಯಾಪಕ ಧನ ಅಂತಂದ್ರೆ ಭಂಡಾರ, ಭಂಡಾರ। ಇನ್ನು ಸ್ವರೂಪ ಕೇಳ್ತಾರೆ, ಭಾರತ್ ಮಾತಾ ಹೇಗಿದೆ ಅಂತ ಕೇಳ್ತಾರೆ। भारत माता का एक हाथ में न्याय पताका है और दूसरे हाथ में ज्ञान का है। भारत माँ के साथ कोटि कोटि लोग है, भारत
के हर ग्राम में जय हिंद का नाद गूंजना चाहिए। भारत में गांधी, बुद्ध, राम जैसे महापुरुषों ने शायित है। ಇಷ್ಟು ಬರೆದ್ರೆ ಇಷ್ಟು ಪಾಯಿಂಟ್ದಲ್ಲಿ ನೀವು 3 ಪಾಯಿಂಟ್ ಬರೆದು ನಿಮಗೆ 2 ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಅಭಿನವ ಮನುಷ್ಯ. ಇದರಲ್ಲಿ 2 ಪ್ರಶ್ನೆ ಬರ್ತಾವೆ, ಮನುಷ್ಯನ ಸಾಧನೆ ಮತ್ತು ಮನುಷ್ಯನ ನಿಜವಾದ ಪರಿಚಯ ಏನು. ಅದನ್ನು ಹಿಂದಿ ಒಳಗೆ ಹೇಳ್ಬೇಕಾದ್ರೆ ಆಧುನಿಕ ಮಾನವ ಪ್ರಕೃತಿ ಪರ ಸರ್ವತ್ರ ಆಸೀನ ಹೈ ಅಂತ ಕೇಳ್ತಾರೆ. ಪ್ರಕೃತಿ ಮೇಲೆ ತಾನು ಆಸೀನರಾಗಿದ್ದಾನೆ. ಇನ್ನೊಂದು ಮಾನವ ಸಹಿ ಪರಿಚಯ ಕ್ಯಾ ಹೈ. ಈ 2 ಪ್ರಶ್ನೆ, 2ರಲ್ಲಿ ಒಂದು ಗ್ಯಾರಂಟಿ. ಆಧುನಿಕ ಮಾನವ ಅಂತಂದ್ರೆ ಈಗಿನ ಜಗತ್ತು, ಆಧುನಿಕ ಮಾನವ, ಅಭಿನವ ಮನುಷ್ಯ ಅಂತ ಕರೀತಾರೆ. ಹೊಸ ಮನುಷ್ಯ ಆಧುನಿಕ ಮನುಷ್ಯ, ಕಲಿಯುಗ ಅಂತ ಅವನ ಗುಣ ಸ್ವಭಾವ ಹೇಗಿರಬೇಕಾಗಿತ್ತು, ಹೇಗಿದೆ. ಅದಕ್ಕೆ ನೀವು 4 ಪಾಯಿಂಟ್ ಮಾಡ್ಕೊಳ್ಳಿ. अभिनव मनुष्य प्रकृति के हर तत्व पर विजय पाया है. मानव के करो के देखकर परमाणु कांपता है, ताप चढ़ता है और उतरता है. मानव आज नदी पर्वत सिंधु को पार करता है. मानव का यान कहाँ जा रहा है? गगन में जा रहा है. मानव को योन से पाताल तक ज्ञात है. ಈ ಅಂಶಗಳಲ್ಲಿ ನೀವು ಒಂದು 4 ಅಂಶಗಳನ್ನು ನೆನಪಿಟ್ಕೊಂಡ್ಬಿಟ್ರೆ ನೀವು 2 ಅಂಕಗಳನ್ನು ಈ ಪಾಠದಲ್ಲಿ ಸರಳ ಪಡ್ಕೋಬಹುದು. ಇನ್ನು ಮಾನವ ಸಹಿ ಪರಿಚಯ ಕ್ಯಾ ಹೈ, ಇದೆಲ್ಲ ಇನ್ನು ಸಾಧನೆ ಆಯಿತು. ಇದೆಲ್ಲ ಯಾರ ಸಾಧನೆ? ಇದು ಆಧುನಿಕ ಮನುಷ್ಯನ ಸಾಧನೆಗಳು. ಅದರ ಒಂದು ಪರಿಚಯ ಏನು? जो मानव दूसरे मानव के साथ रिश्ता का संबंध जोड़कर आपसी दूरी को मिटाए वही सही मानव है. ನೋಡಿ ಎಷ್ಟು ಚೆನ್ನಾಗಿದೆ, ದಿನಕರ್ ಜಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ ಪ್ರೀತಿಯ ಬೆಸುಗೆಯನ್ನು ಬೆಸೆದು ಯಾರು ಭೇದ ಭಾವ ಮಾಡದೆ ಜೀವಿಸ್ತಾರೋ ಅದು ನಿಜವಾದಂಥ ಮಾನವೀಯತೆ, ಅನ್ನುವಂಥದ್ದು. ಇನ್ನು ಕೊನೆಯದು ಸಮಯಕ್ಕೆ ಪಹಚಾನದಿಂದ ಒಂದು ಪಾಠ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ 2 ಅಂಕಕ್ಕೆ. ಸೂರ್ಯಶ್ಯಾಮಕ್ಕೆ ಬರ್ತೀನಿ ಇವಾಗ. ಸೂರ್ಯಶ್ಯಾಮದಲ್ಲಿ 2 ಪ್ರಶ್ನೆ ಬರ್ತಾವೆ. ಬಲರಾಮ ಕೃಷ್ಣನನ್ನ ಹೆಂಗ ಪೀಡಿಸ್ತಾನೋ ಅವನನ್ನ ಅವರ ತಾಯಿ ಯಾವ ರೀತಿ ಸಮಾಧಾನ. 2 ಪ್ರಶ್ನೆ, 2ರಲ್ಲಿ ಒಂದು ಗ್ಯಾರಂಟಿ. ಏನಂತ ಪೀಡಿಸ್ತಾನು? ಬಲರಾಮ ಮುझे बहुत चिढ़ाता है, मुझे काला कहता है, तुम्हारा माता पिता कौन है कहता है. हाँ, यशोदा और नंद तो गोरे हैं, कृष्ण तो काला है. हाँ, ऐसे चिढ़ाते हैं. ಈ ಪಾಯಿಂಟ್ಗಳನ್ನ ನೋಡ್ಕೊರಿ ವಿದ್ಯಾರ್ಥಿಗಳೇ. ಶಿಕಾಯತ್ ಕೇಳಿದ್ರೆ ಈ ಅಂಶಗಳನ್ನ ಬರೀರಿ. ಇನ್ನು ಅಳ್ತಾ ಇರ್ತಕ್ಕಂಥ ಕೃಷ್ಣನನ್ನ ಯಶೋದ ಯಾವ ರೀತಿ ಶಾಂತಗೊಳಿಸ್ತಾನೆ ನೋಡ್ರಿ. ಸುನೋ ಕೃಷ್ಣ, ಬಲರಾಮ ಜನ್ಮ ಸೇ ಹಿ ಚುಗಲ್ಖೋರ್ ಹೈ. ಸಮಾಧಾನ ಯಾವ ರೀತಿ? सुनो कृष्ण, बलराम जन्म से ही चुगलखोर है, नटखट बालक. हाँ, चुगलखोर है. मैं गोधन की कसम खाकर कहती हूँ. गोधन मतलब आकड़. गोधन की कसम खाकर कहती हूँ तू मेरा पुत्र है, मैं तेरा माता हूँ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಂದ್ರೆ ಇನ್ನೊಂದು ರೂಪದಾಗ ಹೇಳ್ಬೇಕಂತಂದ್ರೆ ಒಂದು ಹಾಡಿನ ರೂಪದಾಗ ಒಂದು ಬರ್ತದೆ. ಯಶೋಮತಿ ಮೈಯ ಸೇ ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾ. ಚೆನ್ನಾಗಿದೆ, ಅದು ಹಾಡು ಚೆನ್ನಾಗಿದೆ. ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲಾ, ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲಾ. ಇದು ನೆನಪು ಬರ್ತದೆ ನೋಡ್ರಿ ಸಂದರ್ಭದಲ್ಲಿ, ಅದನ್ನ ನೆನಪು ಬರ್ತದೆ. ಇನ್ನು ನಮಗೆ ಅಪಠಿತ ಗದ್ಯಾಂಶ ಅಂತ 3 ಪಾಠ ಅದಾವ. ಒಂದು ಶನಿ ಸಬ್ಸೆ ಸುಂದರ ಗ್ರಹ, ಸತ್ಯ ಕಿ ಮಹಿಮಾ ಮತ್ತು ನಾಗರಿಕ ಕರ್ತವ್ಯ ಅಂತಿದೆ. ಈ 3ರಲ್ಲಿ ಆಪ್ಷನ್ಸ್ ಕ್ವಶನ್ ಇರ್ತಾವ 23 ಮತ್ತು 24ಕ್ಕೆ. 23ಕ್ಕೆ 2 ಪ್ರಶ್ನೆ ಕೇಳ್ತಾರೆ. ಯಾವ ಅಂದ್ರೆ ಶನಿ ಮೇಲೆ ಕೇಳ್ತಾರೋ ಸತ್ಯದ ಮೇಲೆ ಕೇಳ್ತಾರೆ. ಶನಿ ಮೇಲೆ ಏನು ಕೇಳ್ತಾರೆ ನೋಡ್ರಿ, ಪ್ರಶ್ನೆ ಹೇಳ್ಬಿಡ್ತೀನಿ. शनि अत्यंत सुंदर ग्रह है कैसे, शनि अत्यंत ठंडा ग्रह है कैसे, टाइटन के बारे में लिखिए. ಸಮಯ ಬಹಳ ಆಗಿದೆ ಅದಕ್ಕೆ ಹೇಳ್ತಾ ಫಾಸ್ಟ್ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಈ 3 ಪ್ರಶ್ನೆಗಳನ್ನು ಮಾಡ್ಕೊರಿ ಮಕ್ಕಳೇ. ಇದರಲ್ಲಿ ಒಂದು ಗ್ಯಾರಂಟಿ ಬರ್ತದೆ. ಇನ್ನು ಸತ್ಯ ಕಿ ಮಹಿಮಾದಲ್ಲಿ 3 ಪ್ರಶ್ನೆ ಹೇಳ್ಬಿಡ್ತೀವಿ, ಅದರಲ್ಲಿ ಒಂದು ಗ್ಯಾರಂಟಿ ಬರ್ತದೆ. ಸತ್ಯ ಕ್ಯಾ ಹೈ, सत्य क्या है ಒಂದು ಬರ್ತದೆ. सत्य के बारे में शास्त्र में क्या कहा गया है? हाँ, सच बोलो जो सत्य दूसरों को प्रिय लगे. सत्य कैसा बोलना चाहिए? दूसरों को प्रिಯ लगना चाहिए. ಅಂದ್ರೆ ನಮ್ಮ ಸತ್ಯ ಯಾವ ರೀತಿಯಾಗಿ ಇರಬೇಕಂತಂದ್ರೆ ಇನ್ನೊಬ್ಬರಿಗೆ ಏನೈತಿ ಅದು ಪ್ರೀತಿಯಾಗಿ ಕಾಣಬೇಕು ಅನ್ನುವಂಥದ್ದು. ಸತ್ಯ ಮನಸ್ಸಿಗೆ ನೋಯಿಸಲಂತೆ ಕಾಡಿಸೋ ಸಲುವಾಗಿ ಸತ್ಯ ಹೇಳಬಾರದು. लंगड़े को लंगड़े कर पुकारना सत्य है, लेकिन ये सत्य नहीं है. मतलब उसके अच्छा दर्द अलग, उसको बुरा लगता है.
ಅದಕ್ಕೆ सत्य के बारे में शास्त्र में क्या कहा गया है और सत्य के बारे में गांधी जी का कथन क्या है, ಈ ಮೂರು ಪ್ರಶ್ನೆಗಳನ್ನ ಮಾಡ್ಕೊಳ್ಳಿ ಮಕ್ಕಳೇ, ನಿಮಗೆ ಗ್ಯಾರಂಟಿ 2 ಅಂಕಗಳು ಸಿಗ್ತವೆ. ಇನ್ನು ಇದರಲ್ಲಿ ಒಂದಂಕ ಎರಡು ನಾಗರಿಕ ಕರ್ತವ್ಯದಲ್ಲಿ सलमान ने क्या कहा, टीचर ने अंत में क्या कहा, ಈ ಎರಡು ಪ್ರಶ್ನೆಗಳನ್ನು ಮಾಡ್ಕೊಳ್ಳಿ. ನಿಮಗೆ 2ಕ್ಕೆ 2 ಅಂಕಗಳು ಬರ್ತಾವೆ ವಿದ್ಯಾರ್ಥಿ. ಒಟ್ಟು 8 ಅಂಕಗಳು, 16 ಅಂಕಗಳನ್ನು ನಾನು ಹೇಳಿದ ಪಾಠದ ಮೇಲೆ ನಾನು ಹೇಳಿದ ಪ್ರಶ್ನೆಗಳನ್ನು ಮಾಡ್ಕೊಂಡ್ರೆ ಸಾಕು, ನೀವು 16 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳಿ ಮುಂದೆ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈಗಾಗಲೇ ವ್ಯಾಕರಣದದ್ದೇ ಇಂಗ್ಲೀಷ್ ವಿಷಯದಲ್ಲಿ ಹೇಳಿರ್ತಾರೆ. ಅದರೊಳಗೆ ಏನಿರ್ತೈತಿ, ಐ ಆಮ್, ಯು ಆರ್, ಹೀಸ್, ಈಸ್, ಇಟ್, ದೇ ಆರ್ ಅಂತಂದರೆ ಅದಕ್ಕೆ ಯಾವ ರೀತಿ ಅದನ್ನು ಏನು ಉಪಯೋಗ ಮಾಡಬೇಕು ಅನ್ನೋಂಥ ಶಾರ್ಟ್ಕಟ್ನಾಗ ಏನೈತಿ ಹೇಳಿದರೆ ಏನೈತಿ ವ್ಯಾಕರಣ ಮುಗೀತು ಅನ್ನೋಂಥ ಇರ್ತದೆ. ಆದರೆ ಹಿಂದಿ ಒಳಗೆ ಆ ರೀತಿ ಇರೋಂಗಿಲ್ಲ. ಈ ವ್ಯಾಕರಣ ಏನೈತಿ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ತಾವು ಯಾವ ರೀತಿಯಾಗಿ ವಿವರಿಸ್ತೀರಿ? ಹಾಂ ಸರ್, ಈಗ ಈ ವರ್ಷದ SSLC ಮಕ್ಕಳಿಗೆ ನಾನು ಹೇಳಬಯಸುವುದು ಏನಪ್ಪ ಅಂತಂದರೆ, ವ್ಯಾಕರಣದ ಅಂಶಗಳು ಒಟ್ಟಾಗಿ ಹಿಂದಿ ಪರೀಕ್ಷೆಯೊಳಗೆ 8 ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಆ 8 ಅಂಶಗಳಲ್ಲಿ ಒಂದು 3 ಅಂಶಗಳು ಮಾತ್ರ ಕಠಿಣ ಅಂತ ಹೇಳಿ ನನ್ನ ಭಾವನೆ. ಇಲ್ಲಿ ವಿರುದ್ಧಾರ್ಥಕ ಶಬ್ದ ಇರ್ಬೋದು, ಲಿಂಗ ಇರ್ಬೋದು, ವಚನ ಇರ್ಬೋದು, ಆ ನಂತರ ಇಲ್ಲಿ ಬರ್ತಕ್ಕಂಥ ವಿರಾಮ ಚಿಹ್ನೆ ಇರ್ಬೋದು. ಇವು ಬಹಳಷ್ಟು ಸರಳವಾದ ಅಂಶಗಳು, 4 ಅಂಶಗಳು. ಮಕ್ಕಳು ಸರಿಯಾಗಿ ಇವುಗಳನ್ನು ಗುರುತಿಸುವಲ್ಲಿ ಸಮರ್ಥರು ಇರ್ತಾರೆ ಅಂತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥವು 4 ಯಾವಪ್ಪ ಅಂದರೆ ಮಕ್ಕಳಿಗೆ ಕಠಿಣ ಆಗ್ತಕ್ಕಂಥದ್ದು ಸಂಧಿ, ಸಮಾಸ, ಕಾರಕ, ಪ್ರೇರಣಾರ್ಥಕ ಚಿಹ್ನೆಗಳು. ಈ 4 ಕೂಡ ಸ್ವಲ್ಪ ಮಟ್ಟಿಗೆ ಮಕ್ಕಳು ಗಮನವಿಟ್ಟು ಅಭ್ಯಾಸ ಮಾಡಿದರೆ ಅವುಗಳನ್ನು ಕೂಡ ಬರೆದು 8ಕ್ಕೆ 8 ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಅಂಶಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾಪದ ಅಂತಂದರೆ ಅಲ್ಲಿ ಪಡನ ಅಂತ ಕೊಟ್ಟರು, ಪಡಾನ, ಪಡುವಾನ. ಕರ್ಣ ಅಂತಿತ್ತು, ಕರಾನ, ಕರುವಾನ. ಅಂದರೆ ಕ್ರಿಯಾಪದಕ್ಕೆ ಆನಾ ಪ್ರತ್ಯಯ ಹಚ್ಚುವುದರಿಂದ ಅದು ಪ್ರಥಮ ಪ್ರೇರಣಾರ್ಥಕ ಆಗ್ತದೆ, ವಾನ ಪ್ರತ್ಯಯ ಹಚ್ಚುವುದರಿಂದ ದ್ವಿತೀಯ ಪ್ರೇರಣಾರ್ಥಕವಾಗಿ ಅದು ಬದಲಾವಣೆ ಆಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಕೇಳ್ತಕ್ಕಂಥ ಭಿನ್ನವಾಗಿರ್ತವು. ರೋನ ಅಂತ ಕೇಳಿದರು ರುಲಾನ, ರುಲವಾನ ಅಂತ ಮಾಡಬೇಕಾಗ್ತದೆ. ಆವಾಗ ಆ ಒಂದು ದೀರ್ಘದಿಂದ ಆರಂಭವಾಗ್ತಕ್ಕಂಥ ಮೊದಲನೇ ಅಕ್ಷರವನ್ನು ರಸ್ವ ಮಾಡಿಕೊಂಡು ಅಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ರೋಣ ಬಂದರೆ ರುಲಾನ, ರುಲವಾನ, ಸೋನಾ ಬಂದರೆ ಸುಲಾನ, ಸುಲವಾನ. ವಿಶೇಷವಾಗಿ ಪ್ರಥಮ ಪ್ರೇರಣಾರ್ಥಕವನ್ನು ಕೇಳುವುದರಿಂದ ಆನಾ ಪ್ರತ್ಯಯ ಬಂದಿರತಕ್ಕಂಥದ್ದನ್ನು ಮಕ್ಕಳು ಗುರುತಿಸಿದರೆ ಅಲ್ಲೇ ಅವರು 1 ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದ್ದೇ ಇರ್ತದೆ. ಇನ್ನು ಸಂಧಿ ವಿಷಯಕ್ಕೆ ನಾವು ಬಂದಾಗ, ಹಿಂದಿ ವಿಷಯದಲ್ಲಿ ಸಂಧಿ ಒಳಗೆ ಮುಖ್ಯವಾಗಿ 3 ಪ್ರಕಾರಗಳು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ ಹಾಗೂ ವಿಸರ್ಗ ಸಂಧಿ ಅಂಥೇಳಿ. ಇದರೊಳಗೆ ಪರೀಕ್ಷೆಗೆ ಬರ್ತಕ್ಕಂಥವು ವಿಶೇಷವಾಗಿ ಸ್ವರಸಂಧಿ ಒಳಗೆ 5 ಪ್ರಕಾರಗಳು, ವ್ಯಂಜನ ಸಂಧಿ ಒಳಗೆ ಒಂದೇ ನಿಯಮವನ್ನು ಕೇಳಿರೋದ್ರಿಂದ ಈ 5-6 ಸಂಧಿಗಳು, ಅದರಾಗ ವಿಶೇಷವಾಗಿ ವ್ಯಂಜನ ಸಂಧಿಯನ್ನು ಕೇಳುವುದು ಬಹಳ ಕಡಿಮೆ. ಈ 5 ಸ್ವರ ಸಂಧಿಗಳಲ್ಲಿ ಮೊದಲನೇದಾಗಿ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಆ ನಂತರ ಎನ್ ಸಂಧಿ, ಅಯ್ಯಾದಿ ಸಂಧಿ ಅಂತಕ್ಕಂಥ 5 ಸಂಧಿಗಳು ಬರ್ತಾವು. ಈ 5 ಸಂಧಿಗಳನ್ನು ಗುರುತಿಸ್ತಕ್ಕಂಥ ಒಂದು ಶಾರ್ಟ್ ರೂಟನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಜಾತಿಯ ಸ್ವರಾಕ್ಷರಗಳು ಒಂದನ್ನೊಂದು ಸೇರಿ ದೀರ್ಘ ಆಗ್ತಕ್ಕಂಥ ಪ್ರಕ್ರಿಯೆ ಏನಿದೆ ಇದಕ್ಕೆ ನಾವು ದೀರ್ಘ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ರಾಮಾವತಾರ, ರಾಮ ಪ್ಲಸ್ ಅವತಾರ, ಅ ಪ್ಲಸ್ ಅದ ಮುಂದೆ ಅ ಬಂದು ಏನಾಯಿತು ಆ ಆಯಿತು, ದೀರ್ಘ ಆಗ್ತಕ್ಕಂಥ ಪ್ರಕ್ರಿಯೆ. ಈ ರೀತಿಯ ಉದಾಹರಣೆಗಳು ಇಲ್ಲೇ ದೀರ್ಘ ಸಂಧಿ ಆಗ್ತಕ್ಕಂಥದ್ದು ಅಂತಕ್ಕಂಥ ಮಾತು. ಇನ್ನು ಗುಣಸಂಧಿ ಅಂತ ಬರ್ತದೆ, ಅಲ್ಲಿ ವಿಶೇಷವಾಗಿ ಏಕಾರ ಮತ್ತು ಓಕಾರದಿಂದ ಅಲ್ಲೇ ನಾವು ಗುಣಸಂಧಿಯನ್ನು ಗುರುತಿಸ್ಬೋದು ಮಕ್ಕಳು. ಅಂದರೆ ಈಗ ಮಹೇಶ, ರಮೇಶ, ಮಹೇಂದ್ರ ಈ ರೀತಿ ಉದಾಹರಣೆಗಳನ್ನು ನಾವೇನು ನೋಡ್ತೀವಿ. ಪರೋಪಕಾರ, ಮಹೋತ್ಸವ, ಏಕಾರ ಮತ್ತು ಓಕಾರ ಮೇಲೆ ಒಂದು ಗೆರೆ ಬಂದಾಗ ಅದನ್ನು ಮಕ್ಕಳೇ ಅದು ಗುಣಸಂಧಿ ಅಂತೇಳಿ ಗುರುತಿಸಿರಿ ಅಂತಂದರೆ ಈಸಿಯಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ವೃದ್ಧಿ ಸಂಧಿ ಅಂತ ಹೇಳ್ತೇವೆ ನಾವು. ಐ ಮತ್ತು ಔಕಾರಗಳು ಅಂದರೆ ಆ ಶಬ್ದದ ಮೇಲೆ 2 ಗೆರೆಗಳು ಬರ್ತಾವು. ಆ 2 ಗೆರೆಗಳು ಬಂದಾಗ ಏಕೈಕ, ಏಕ ಪ್ಲಸ್ ಏಕ ಅಂದಾಗ ಏಕೈಕ 2 ಗೆರೆಗಳು ಬಂದು ಅಲ್ಲಿ. ಆಮೇಲೆ ವನೌಷಧ, ಪರಮೌಷಧ ಅವು ಬಂದಾಗ 2 ಗೆರೆಗಳು ಬಂದು. ಐಕಾರ
ಔಕಾರ ಬಂದಾಗ ಅದನ್ನು ನಾವು ಒದ್ದಿ ಸಂಧಿ ಅಂಥೇಳಿ ನೀವು ಮಕ್ಕಳೇ ಸರಿಯಾಗಿ ಗುರುತಿಸ್ರಿ ಅಂತ ಈಸಿಯಾಗಿ ನಾವು ಹೇಳ್ತೀವಿ ಕೊಡ್ತಕ್ಕಂಥ ಒಂದು ಪದ್ಧತಿ ಇದು. ತದನಂತರದಲ್ಲಿ ಬರ್ತಕ್ಕಂಥದ್ದು ಎನ್ ಸಂಧಿ ಅಂತಕ್ಕಂಥದ್ದು 4ನೇದು. ಎನ್ ಸಂಧಿ ಅಂದರೆ ಕನ್ನಡದೊಳಗೆ ನಾವು ಕೇಳಿರ್ಬೋದು, ಯ ಬಂದರೆ ಯಕಾರಾಗಮ, ವ ಬಂದರೆ ವಕಾರಾಗಮ ಸಂಧಿ ಅಂತ ಏನು ಹೇಳ್ತೀವಿ, ಅದೇ ಇಲ್ಲಿ ಎನ್ ಸಂಧಿಗೆ ಯ ವ ಮತ್ತು ರ ಕಾರಗಳು ಬಂದಾಗ ಅದು 4-5 ಅಕ್ಷರದ ಒಂದು ಪದ ಬಂದಾಗ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಯ ಬರ್ತದೆ, ವ ಬರ್ತದೆ ಮತ್ತು ರ. ಉದಾಹರಣೆಗೆ ಅತ್ಯಧಿಕ ಇತ್ಯಾದಿ ಅಂತ ಬಂದಾಗ ಅಲ್ಲೇ ಯ ಬಂದಿರ್ತದೆ ಮಧ್ಯದ ಶಬ್ದ, ಅದನ್ನು ನೀವು ಗುರುತಿಸ್ರಿ ಅಂತಕ್ಕಂಥದ್ದು ಯ ಬಂದಾಗ. ಆ ನಂತರ ವ ಬಂದಾಗ ಸ್ವಾಗತ ಅಥವಾ ಮನ್ವಂತರ ಅನ್ನುವಂಥ ಶಬ್ದ ಬಂದಾಗ ಅಲ್ಲಿ ವಾ ಬರ್ತದೆ, ಒಂದು ಕಡೆ ವ ಬರ್ತದೆ. ಇನ್ನೊಂದು ರ ಬಂದಾಗ ಪಿತ್ರಾಜ್ಞ ಅಥವಾ ಮಾತ್ರಾಜ್ಞ ಅಂದಾಗ ಇಲ್ಲಿ ರ ಅಥವಾ ರ ಅಂತಕ್ಕಂಥ ಶಬ್ದ ಏನು ಬರ್ತದೆ ಯ ವ ರ ಬಂದಿರತಕ್ಕಂಥದ್ದನ್ನು ನೋಡಿಕೊಂಡು ಇಲ್ಲಿ ನಾವು ಇದನ್ನು ಸರಳವಾಗಿ ಎನ್ ಸಂಧಿ ಅಂತ ಹೇಳಿ ಗುರುತಿಸ್ಬೋದು ಅಂತಕ್ಕಂಥದ್ದು ಒಂದು ದಾರಿ. ಆದರೆ ಮಕ್ಕಳೇ ಕೊನೆಯದಾಗಿ ಅಯಾದಿ ಸಂಧಿ ಅಂತ ನಾವು ಹೇಳ್ತೀವಿ. ಅಲ್ಲೇ 3 ಅಕ್ಷರದ ಶಬ್ದ, ವಿಶೇಷವಾಗಿ ಪದಗಳು 3 ಅಕ್ಷರದ್ದು ಬರ್ತಾವು. ಆ 3 ಅಕ್ಷರದ ಒಂದು ಪದವನ್ನು ನಾವು ಬಳಸಿಕೊಂಡು ಏನು ಮಾಡ್ಬೋದು, ಭವನ, ಪವನ ಅಥವಾ ಪಾವನ ಈ ರೀತಿ ಅಯಾದಿ ಸಂಧಿಗಳನ್ನು ಅಯ ಆಯ ನಯನ ಅಂತಂದ್ರಲ್ಲಿ ನದೊಳಗೆ ಅ ಇರ್ತದೆ, ಮುಂದೆ ಯ ಬರ್ತದೆ, ಅಯ ಅಥವಾ ಆಯ, ಅವ ಅಥವಾ ಆವ ಅಂತಕ್ಕಂಥ ಈ ಕಾರಕ ಮತ್ತು ಅಲ್ಲಿ ಪದಗಳು ನಡುವೆ ಆ 3 ಅಕ್ಷರದ ನಡುವೆ ಬಂದಾಗ ಅದನ್ನು ನಾವು ಸರಳವಾಗಿ ಅಯಾದಿ ಸಂಧಿ ಅಂತೇಳಿ ಗುರುತಿಸಬಹುದು ಅಂತಕ್ಕಂಥ ಒಂದು ಸಲಹೆ ನಮ್ಮದು ಸರಳವಾಗಿ ಹೇಳ್ತಕ್ಕಂಥದ್ದು. ಇದನ್ನು ಬಿಟ್ಟರೆ ಇನ್ನು ಮುಂದೆ ನಮ್ಗೆ ಬರ್ತಕ್ಕಂಥದ್ದು ಸಮಾಸ ಮತ್ತು ಕಾರಕ ಅಂತ ನಾವು ಹೇಳ್ತೇವೆ. ಸಮಾಸವನ್ನು ಕೂಡ ಇಲ್ಲಿ 6 ಪ್ರಕಾರಗಳಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ಕರ್ಮಧಾರೆಯ ಸಮಾಸ ಏನು ಬರ್ತದೆ, ಆ ಕರ್ಮಧಾರೆಯ ಸಮಾಸ ಮೊದಲನೇದಾಗಿ ಏನಿರ್ತದಪ್ಪ ಅಂದ್ರೆ ಅಲ್ಲಿ ವಿಶೇಷಣ ಶಬ್ದ, ಎರಡನೇದ್ದು ವಿಶೇಷ ಶಬ್ದ ಇರ್ತದೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಉಪಮಾನ ಮತ್ತು ಉಪಮೇಯ ಅಂತಕ್ಕಂಥ ಛಂದಸ್ಸು ಅಲಂಕಾರವನ್ನು ನಾವೇನು ನೋಡ್ತೇವೆ. ಆ ಅಲಂಕಾರದ ಉಪಮಾನ ಉಪಮೇಯಗಳು ಹೋಲಿಕೆ ಮಾಡ್ತಕ್ಕಂಥದ್ದು ಬಂದಿದ್ದರೆ, ದೊಡ್ಡ ವ್ಯಕ್ತಿಗಳ ದೇವರುಗಳ ಹೆಸರುಗಳಲ್ಲಿ ಬಂದಿದ್ದರೆ ಅದು ಏನಾಗಿರ್ತದೆ ಕರ್ಮಧಾರೆಯ ಸಮಾಸ ಅಂಥೇಳಿ ನಾವು ಅದನ್ನು ಗುರುತಿಸ್ತಾ ಇದ್ದೇವೆ. ವಿಶೇಷವಾಗಿ ಅಲ್ಲಿ ನೀಲಕಂಠ ಅಂತ ಬರ್ತದೆ. ನೀಲ ಅಂತಕ್ಕಂಥದ್ದು ವಿಶೇಷಣ ಇರೋದರಿಂದ ಮೊದಲೇ ಪದ ವಿಶೇಷಣ ಇತ್ತು ಅಂದ್ರೆ ಅದು ಕರ್ಮಧಾರೆಯ ಅಂತಕ್ಕಂಥದ್ದು. ಈ ಮುಖಚಂದ್ರ ಅಂತ ಬರ್ತದೆ ಅಥವಾ ಚಂದ್ರಮುಖ ಅಂತ ಬರ್ತದೆ. ಉಪಮಾನ ಉಪಮೇಯ ಇವು ಬಂದಾಗ ಅದನ್ನು ನಾವು ಕರ್ಮಧಾರೆಯ ಅಂತಕ್ಕಂಥದ್ದು. ಆ ನಂತರದಲ್ಲಿ ಅವ್ಯಯಿ ಭಾವ ಅಂತಕ್ಕಂಥ ಸಮಾಸ ಬರ್ತದೆ. ಮೊದಲನೆಯ ಪದ ಅಲ್ಲಿ ಅವ್ಯಯ ಇರ್ತದೆ, ಭರ್ ಯಥ. ಆ ನಂತರ ಈ ಭರ್ ಬರ್ಬೋದು, ಯಥಾ ಬರ್ಬೋದು, ಪ್ರತಿ ಅಂತ ಬರ್ಬೋದು. ಈ ರೀತಿ ಬರ್ತಕ್ಕಂಥವು ಮೊದಲು ಬಂದು ಅಂದರೆ ಒಂದೇ ಪದ ಅಲ್ಲಿ ಅವ್ಯಯ ಇತ್ತಂದ್ರೆ ಅದು ಅವ್ಯಯಿ ಭಾವ ಸಮಾಸ ಅಂತ ಹೇಳ್ತೇವೆ ನಾವು. ಅವ್ಯಯಿ ಆಗಿಬಿಡ್ತದೆ ಪೂರ್ಣ ಒಂದು ಪದ. ಆ ನಂತರದಲ್ಲಿ ನಾವು ತತ್ಪುರುಷ ಸಮಾಸವನ್ನು ನೋಡಬೇಕಂದ್ರೆ ಇದು ಸ್ವಲ್ಪ ಕಠಿಣವಾದದ್ದು. ಇಲ್ಲಿ 6 ಪ್ರಕಾರಗಳು ಬರ್ತಾವೆ. ಮತ್ತೆ ಅಲ್ಲಿ ಕಾರಕವನ್ನು ಚೆನ್ನಾಗಿ ಬಲ್ಲಂಥ ಮಕ್ಕಳು ಆ ಒಂದು ತತ್ಪುರುಷ ಸಮಾಸವನ್ನು ಗುರುತಿಸ್ಬೋದು. ಇದರದ ವಿಶೇಷ ಏನಪ್ಪ ಅಂತಂದರೆ 2 ಪದಗಳ ನಡುವೆ ಒಂದು ಕಾರಕ ಅಲ್ಲಿ ಬರ್ತಾ ಇದೆ. ಆ ಕಾರಕವನ್ನು ಗುರುತಿಸ್ತಕ್ಕಂಥ ಕೆಲಸ ಮಕ್ಕಳಿಂದ ಆಗಬೇಕು. ಸ್ವಲ್ಪ ಕಠಿಣ ಇರೋದರಿಂದ ಮುಂದೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನು ದ್ವಿಗು ಸಮಾಸ ಬರ್ತದೆ. ನೆಕ್ಸ್ಟ್ ದ್ವಿಗು ಸಮಾಸ ಅಂದರೆ ಮೊದಲನೇ ಪದ ಸಂಖ್ಯೆ ಇತ್ತು, ಸಂಖ್ಯಾವಾಚಕ ಬಂತು ಅಂದರೆ ಅದು ಅಲ್ಲೇ ದ್ವಿಗು ಸಮಾಸ ಅಂತ ನಾವು ಹೇಳ್ತೇವೆ. ಪಂಚವಟಿ ಅಥವಾ ತ್ರಿಧಾರ ಅಂತಕ್ಕಂಥ ಪದಗಳು, ಪಂಚ 5, ತ್ರಿ ಅಂದರೆ 3, ಈ ರೀತಿ ಸಂಖ್ಯಾವಾಚಕ ಶಬ್ದಗಳು ಬಂದಾಗ ಮೊದಲನೇ ಪದ ಅದಕ್ಕೆ ನಾವು ಏನು ಮಾಡ್ತೇವಪ್ಪ ಅಂದ್ರೆ ದ್ವಿಗು ಸಮಾಸ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ಬರ್ತಕ್ಕಂಥದ್ದು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ದ್ವಂದ್ವ ಸಮಾಸ ಈಸಿಯಾಗಿ ಪಾಪ ಪುಣ್ಯ, ಆನಂತರ ಮಾತಾ ಪಿತಾ, ದಾಲ್ ರೋಟಿ ಅಂದರೆ ಈ 2 ಪದಗಳ ನಡುವೆ ಒಂದು ಅಡ್ಡಗೆರೆ ಇತ್ತು, ಯೋಜಕ ಚಿಹ್ನೆ ಇತ್ತು ಅಂದರೆ ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತಕ್ಕಂಥದ್ದನ್ನು ಸರಳವಾಗಿ ಗುರುತಿಸಲಿಕ್ಕೆ ಮಕ್ಕಳಿಗೆ ಹೇಳ್ತಾ ಇದ್ದೇವೆ. ಕೊನೆಯದಾಗಿ ಬಹುರ್ವಿ ಸಮಾಸ ಅಂತ ಏನು ಬರ್ತದೆ, ಬಹುರ್ವಿ ಸಮಾಸದೊಳಗೆ ಮೊದಲನೇ ಪದನೂ ಮಹತ್ವದ್ದಲ್ಲ, ಎರಡನೇ ಪದನೂ ಮಹತ್ವದ್ದಲ್ಲ. ಮಕ್ಕಳೇ ಇಲ್ಲಿ ಎರಡೂ ಸೇರಿದಾಗ ಒಂದು ಅರ್ಥವನ್ನು ಏನು ಕೊಡ್ತಾವ ಆ ಪದಗಳು, ಆ 3ನೇ ಪದಕ್ಕೆ ಅರ್ಥ ಬಂತು, ದೇವರ ಹೆಸರುಗಳು ಬಂದು ಅಂದರೆ ಅದು ವಿಶೇಷವಾಗಿ ಬಹುರ್ವಿ ಸಮಾಸ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಲಂಬೋದರ, ಲಂಬ
ಪ್ಲಸ್ ಉದರ. ಲಂಬ ಅಂದ್ರೆ ಉದ್ದನೆಯ, ಉದರ ಅಂದ್ರೆ ಹೊಟ್ಟೆ, ಉದ್ದನೆಯ ಹೊಟ್ಟೆಯನ್ನು ಉಳ್ಳವನು ಯಾವನು ಅವನು ಲಂಬೋದರ. ಅಂದರೆ ಇಲ್ಲಿ ಗಣಪತಿ ಅನ್ನುವಂಥ ಅರ್ಥ, ಮೂರನೇ ಅರ್ಥ ಬರ್ತಾ ಇದೆಯಲ್ಲ, ಈ ರೀತಿ ಬಂದಂಥ ಪದಗಳನ್ನು ನಾವು ಬಹುರ್ವಿ ಸಮಾಸ ಅಂಥೇಳಿ ಹೇಳ್ಬೋದು. ಅದೇ ರೀತಿ ಶ್ವೇತಾಂಬರಿ ಅಂತ ಬರ್ತದೆ. ಶ್ವೇತ ಪ್ಲಸ್ ಅಂಬರಿ, ಬಿಳಿಯ ಬಟ್ಟೆಯನ್ನು ಧರಿಸಿದವಳು ಯಾವಳು ಅವಳು ಸರಸ್ವತಿ ದೇವಿ ಅಂತಕ್ಕಂಥ ಅರ್ಥ ಏನು ಬರ್ತದೆ. ಅದೇ ರೀತಿ ದಶಾನನ ಬರ್ತದೆ, ಅಲ್ಲಿ ರಾವಣ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ರೀತಿ ಮೂರನೇ ಅರ್ಥವನ್ನು ಕೊಡ್ತಕ್ಕಂಥದ್ದು ಬಹುರ್ವಿ ಸಮಾಸ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದಾಗಿ ಕೊನೆಯದಾಗಿ ಏನಪ್ಪ ಅಂತಂದ್ರೆ, ಈ 5 ಸಮಾಸಗಳನ್ನು ಗುರುತಿಸಿದಾಗ ನಮಗೆ ಈ 5 ಸಮಾಸಗಳಲ್ಲಿ ಬರದೇ ಇರತಕ್ಕಂಥದ್ದೇ ನಾವು ತತ್ಪುರುಷ ಸಮಾಸ ಅಂತ ತಿಳ್ಕೊಂಡು ಅದನ್ನು ಗುರುತಿಸಿದರೆ, ತತ್ಪುರುಷ ಸಮಾಸ ಗುರುತಿಸೋದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಈ 5 ಸಮಾಸ ಗೊತ್ತಿದ್ದು ಈ 5ರೊಳಗೂ ಬರದೇ ಇತ್ತು, ಅದನ್ನು ನಾವು ತತ್ಪುರುಷ ಅಂತೇಳಿ ಗುರುತಿಸಿದಾಗ 95% ಅದು ಸರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಾ ಇದೆ ಅಂತಕ್ಕಂಥ ಸರಳ ಒಂದು ದಾರಿಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನು ಬಿಟ್ಟರೆ ಕೊನೆಯದಾಗಿ ಏನು ಬರ್ತದಪ್ಪ ಅಂದ್ರೆ ಕಾರಕ ಅಂತ ಹೇಳ್ತೀವಿ. ಕಾರಕದಲ್ಲಿ 8 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. कारक में 8 प्रकार 8 भेद माने जाते हैं हिंदी व्याकरण की दृष्टि से. ಅಲ್ಲಿ ನಾವು ಹಿಂದಿ ವ್ಯಾಕರಣದೊಳಗೆ 8 ಕಾರಕಗಳು ವಿಶೇಷವಾಗಿ ಮೇ, ಪರ್ ಅಥವಾ ಸೆ, ಕಾರಕ, ಕಾಕೆ, ಕಿ ಇಂಥವು ವಿಶೇಷವಾಗಿ 3-4 ಒತ್ತು ಕೊಟ್ಟು ಕೇಳ್ತಾ ಇದ್ದಾರೆ. ಅವುಗಳ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಿದರೆ ಅದನ್ನು ಕೂಡ ಕಾರಕವನ್ನು ಕೂಡ ನಾವು ಚೆನ್ನಾಗಿ ಮಾಡಬಹುದು. ಇದನ್ನೆಲ್ಲ ಬಹಳಷ್ಟು ವಿಸ್ತೃತವಾಗಿ ಹೇಳಲಿಕ್ಕೆ ಸಮಯಾವಕಾಶ ಇಲ್ಲದೇ ಇರೋದನ್ನ ಮಕ್ಕಳೇ ತಾವು ಆ SSLCಯ ಕೊನೆಯ ಪುಟಗಳನ್ನು ಸ್ವಲ್ಪ ಗಮನಿಸಿದರೆ ಬಹಳಷ್ಟು ಅನುಕೂಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಹೇಳ್ತಾ ಈ ಒಂದು ವ್ಯಾಕರಣದ ಒಂದು ಪ್ರಶ್ನೆಗೆ ಉತ್ತರವನ್ನು ಸಾಕಷ್ಟು ತಮಗೆ ಅರ್ಥವಾಗುವಂತೆ ಹೇಳಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈಗ ಇಚ್ಛೆ ಪಡ್ತಾ ಇದ್ದೀನಿ. ವಿಸ್ತಾರವಾಗಿ ವ್ಯಾಕರಣದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಪದ್ಯ, ಗದ್ಯಾಂಶ ಹಾಗೂ ನಿಬಂಧ ಇವುಗಳಿಗೆ ದೀರ್ಘವಾಗಿ ಉತ್ತರ ಬರಬೇಕಾದಂಥದ್ದು ಇದರೊಳಗೆ ಪ್ರಮುಖವಾಗಿರುತ್ತದೆ. ಇವು 3 ಅಥವಾ 4ನೇ ಅಂಕದ ಪ್ರಶ್ನೆಗಳಲ್ಲಿ ನೀತಿ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು. ಇದರ ಬಗ್ಗೆ ತಮ್ಮ ಸಲಹೆ ಸೂಚನೆಗಳು. ಮಗು 100ಕ್ಕೆ 100 ಅಂಕ ಪಡ್ಕೋಬೇಕಾಗಿತ್ತಂದರೆ ಈ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಬಹಳಷ್ಟು ಮುಖ್ಯವಾಗಿರ್ತವೆ. ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಈ ಪ್ರಶ್ನೆಗಳು ಬಹಳಷ್ಟು ಸಹಾಯವನ್ನು ಮಾಡ್ತವೆ. ನಮ್ಮ ಹಿಂದಿ ವಿಷಯದಲ್ಲಿ ಯಾವ್ಯಾವ ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದನ್ನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳು ಇದನ್ನು ಗಮನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಗೆ 3 ಅಂಕದ ಪ್ರಶ್ನೆ ಇಲ್ಲಿ ಬರ್ತಕ್ಕಂಥ ಪ್ರಥಮ ಪಾಠ ಗಿಲ್ಲು ಅನ್ನುವಂಥ ಮಹಾದೇವಿ ವರ್ಮ ಅವರು ಬರ್ತದ್ದು. ಇದರಲ್ಲಿ 3ರಿಂದ 4 ಪ್ರಶ್ನೆಗಳು ಬರ್ತಾವೆ. 1ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ, गिल्लू के प्रति महादेवी वर्मा जी का ममता के बारे में स्पष्ट कीजिए, विवरण दीजिए, अथवा गिल्लू का कार्यकलाप लिखिए, गिल्लू के अंतिम दिनों के बारे में विवरण दीजिए. ಈ 3 ಪ್ರಶ್ನೆಗಳನ್ನು ಮಾಡ್ಕೊಂಡ್ರೆ ಈ 3ರಲ್ಲಿ ಒಂದು ಪ್ರಶ್ನೆ ನಿಮಗೆ 100ಕ್ಕೆ 100ರಷ್ಟು ಬರ್ತದೆ. ಇನ್ನು 2ನೇ ಪಾಠ ಇಂಟರ್ನೆಟ್ ಕ್ರಾಂತಿ. ಇದರಲ್ಲಿ ನೀವು 9 ಅಂಕಗಳನ್ನು ಪಡ್ಕೋಬಹುದು ಈ ಪಾಠದಲ್ಲಿ. ಹೇಗಪ್ಪ ಅಂದರೆ ಇಂಟರ್ನೆಟ್ ನಿಬಂಧ ಬರ್ತದೆ, ಜೊತೆಗೆ 3 ಅಂಕದ ಪ್ರಶ್ನೆ ಕೂಡ ಬರ್ತದೆ. ಆ 3 ಅಂಕದ ಪ್ರಶ್ನೆ ಇಲ್ಲಿ ಬರ್ತಕ್ಕಂಥದ್ದು ಇಂಟರ್ನೆಟ್ಗೆ ಕ್ಯಾ ಲಾಭ ಹೈ ಅಂತ ಕೇಳ್ಬೋದು, ಅಥವಾ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳ್ಬೋದು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಸೋಷಿಯಲ್ नेटवर्किंग ಬಗ್ಗೆ ಬರಿ ಅಂತ ಕೇಳ್ಬೋದು. सोशल नेटवर्किंग के बारे में लिखिए. सोशल नेटवर्किंग ये क्रांतिकारी खोज है. इनका कई साइट्स है, लिंक्डइन, फेसबुक आदि. ಇದರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರುವುದು ಇದು ಇ ಗವರ್ನೆನ್ಸ್ ಅಂತ ಹೇಳಿ, ಅದರ ಬಗ್ಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲ 4 ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಮುಂದಿನ ಪಾಠ ರೋಬೋಟ್ದಲ್ಲಿ ಕೂಡ 3 ಅಂಕದ ಪ್ರಶ್ನೆ ಬರ್ತದೆ. ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅಂದರೆ विज्ञान का कथा का सार क्या था, और रोबो का जरूरत, बुद्धिमान रोबोट का जरूरत क्यों पड़ा धीरज सक्सेना को, और धीरज सक्सेना रोबोट को खरीदने के लिए क्यों निश्चय किया. ಈ 3 ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಇಲ್ಲಿ 3 ಅಂಕಗಳನ್ನು ನೀವು ಪಡ್ಕೋಬಹುದು. ಇನ್ನು ಸಮಯಕ್ಕೆ ಪಹಚಾನ್ ಕವಿತೆ ಒಳಗೆ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ನಾ ಹೈ, ಈ ಪ್ರಶ್ನೆ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು, ನೀವು 3 ಅಂಕಗಳನ್ನು ಗಳಿಸಬಹುದು. ಇನ್ನು ಕರ್ನಾಟಕ ಸಂಪದ ನೋಡ್ರಿ, ನಮ್ಮ ಕರ್ನಾಟಕ ಸಂಪತ್ತು ಪಾಠದಲ್ಲಿ 3 ಪ್ರಶ್ನೆಗಳು ಬರ್ತಾವೆ. ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ, ಕರ್ನಾಟಕಕ್ಕೆ ಶಿಲ್ಪಕಲಾ ಮತ್ತು ಕರ್ನಾಟಕಕ್ಕೆ ಸಾಹಿತ್ಯಕ್ಕೆ ಬಾರೆ ಮೇಲೆ ಲಿಖಿ ಅಂತ ಹೇಳಿ.
ಇದರಲ್ಲಿ ಆರಾಮಾಗಿ ನಾವು 3 ಅಂಕಗಳನ್ನು ಗಳಿಸಬಹುದು. ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಕರ್ನಾಟಕಕ್ಕೆ ಶಿಲ್ಪಕಲಾ ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದಾಗ ನಾವು ಒಂದು ಕರ್ನಾಟಕವನ್ನು ಪ್ರವಾಸ ಮಾಡಿಬಿಡುದು, ಒಂದು 4 ಊರ ಹೆಸರು ನೆನಪಿಟ್ಕೊಂಡ್ರೆ ಸಾಕು, ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು ನಾವು. ಬದಾಮಿ, ಐಹೊಳೆ, ಪಟ್ಟದಕಲ್ಲು, ನಂತರ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ನಂತರ ಮೈಸೂರು, ನಂತರ ಬಿಜಾಪುರ, ಇಷ್ಟು ಊರ ಹೆಸರು ನೆನಪಿಟ್ಕೊಂಡ್ರೆ ನೀವು 3 ಅಂಕಗಳನ್ನು ಸರಳವಾಗಿ ಗಳಿಸ್ಬೋದು ವಿದ್ಯಾರ್ಥಿಗಳು. ಹೇಗೆ ಅನ್ನೋದು ನೋಡಿ. बदामी ऐहोली पट्टदकल में वास्तुकला अद्भुत है. बेलूर हड़ेबीडू सोमनाथपुरम में जो मंदिरों में मूर्तियां हैं सजीव लगती है, हमको रामायण महाभारत की कहानियां सुनाती है. श्रवणबेळगोळ में 57 फुट का एक शिला मूर्ति है. और मैसूर कर्नाटक वैभव का प्रतीक है. गोल गुंबज में बिजापुर के गोल गुंबज में वीएस पिरिंग गैलरी है. इष्ट बरेದರೆ ಸಾಕು ವಿದ್ಯಾರ್ಥಿಗಳು, ನಿಮಗೆ ಖಂಡಿತವಾಗಿ 3ಕ್ಕೆ 3 ಅಂಕಗಳು ಪಡ್ಕೊತಿದ್ದೀರಾ. ಇನ್ನು ಮಾತೃಭೂಮಿಗೆ ಬಂದಾಗ ಅಲ್ಲಿ 3 ಅಂಕದ ಕೇಳ್ತಾರೆ. ಮಾತೃಭೂಮಿ का ಸೌಂದರ್ಯ ಕೇಳಬಹುದು, ಮಾತೃಭೂಮಿ का ಸ್ವರೂಪ ಕೇಳಬಹುದು. ಈ 2 ಪ್ರಶ್ನೆಗಳನ್ನು ಮಾಡ್ಕೊಂಡ್ರು ಕೂಡ ನೀವು 3 ಅಂಕಗಳನ್ನು ಗಳಿಸ್ತಾ ಇದ್ದೀರಾ. ಇನ್ನು ತುಳಸಿ ಕೆ ದೋಹೆ ಒಳಗ ಭಾವಾರ್ಥ ಕೇಳ್ತಾರೆ ನಿಮಗೆ 1, 3, 5 ಈ ದೋಹೆಗಳನ್ನು ನೋಡ್ಕೋರಿ. ಮುಖ್ಯ ಮುಖ ಶೌಚಾಲಯ ಒಂದು, ದಯಾ ಧರ್ಮ ಕಾ ಮೂಲ ಹೈ ಅದೊಂದು, ರಾಮ ನಾಮ ಮಣಿ ದೀಪಧರು ಜೀಹ ದೇಹರಿ ದ್ವಾರ ಅಂತಿದೆಯಲ್ಲ, ಈ 3 ದೋಹೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ. ನಿಮಗೆ 3 ಅಂಕಗಳನ್ನು ಗಳಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ದೋಹೆ ಭಾವಾರ್ಥ ಯಾವ ರೀತಿ ಬರೀಬೇಕಂದ್ರೆ ಒಂದರದ್ದು ಹೇಳ್ತೀನಿ ಅಷ್ಟೇ. ರಾಮನಾಮ ಮಣಿ ದೀಪಧರು ಇದೆಯಲ್ಲ ಅದರದ್ದು, गोस्वामी तुलसीदास जी कहते हैं देहरी पर दिया रखने से घर के अंदर और बाहर प्रकाश फैलता है. उसी तरह राम नाम जपने से मानव आंतरिक और बाह्य शुद्धि होता है. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಈ ರೀತಿ ಸ್ವಲ್ಪ ಚೆನ್ನಾಗಿ ಬರೆದ್ರೆ ನಿಮಗೆ 3 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳೇ. ಇನ್ನು 3 ಅಂಕದ 33ನೇ ಪ್ರಶ್ನೆ ಕನ್ನಡ ಅನುವಾದ ಬರ್ತದೆ. ಆ ಕನ್ನಡ ಅನುವಾದವನ್ನು LBA ಪುಸ್ತಕದಲ್ಲಿರ್ತಕ್ಕಂಥ ಕನ್ನಡ ಅನುವಾದವನ್ನು ನೋಡ್ಕೊಂಡು ಬಿಟ್ಟರೆ 9 27 ಅಂಕಗಳನ್ನು ಸರಳವಾಗಿ ಗಳಿಸ್ಬೋದು ವಿದ್ಯಾರ್ಥಿಗಳೇ. ನಾ ಹೇಳಿದ ಪಾಠಗಳ ಮೇಲೆ ಲಕ್ಷ್ಯವಿಟ್ಟು ಅಧ್ಯಯನ ಮಾಡಿ ಎನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಈಗ ಅಂತಿಮವಾಗಿ ಕೇಳಬೇಕಾದ ಪ್ರಶ್ನೆಗಳು ಏನು ಅಂತಂದರೆ, ಇಬ್ಬರು ಗುರುಗಳು ಈ ವರ್ಷದ SSLC ಪರೀಕ್ಷೆ ಮಕ್ಕಳಿಗೆ ಹಿಂದಿ ವಿಷಯ ಕುರಿತು ಈಗಾಗಲೇ ಒಟ್ಟಾರೆ ಸಾಕಷ್ಟು ಏನೈತಿ ವಿವರವಾದಂಥ ಮಾಹಿತಿ ಕೊಟ್ಟಿದ್ದೀರಿ. ವ್ಯಾಕರಣ ಬಗ್ಗೆ ಕೊಟ್ಟಿದ್ದೀರಿ. 1 ಅಂಶದ ಪ್ರಶ್ನೆ, 2, 3, 4 ಈ ರೀತಿಯಾದಂಥನೇ 38 ಪ್ರಶ್ನೆಗಳಿಗೆ ಏನೈತಿ ಸರಾಗವಾಗಿ ಅವ್ರೇನು ಪುಸ್ತಕ ಓದಿದೇ ಇದ್ದರೂ ಸಹಿತ ಇದನ್ನು ಕೇವಲ ಕಾರ್ಯಕ್ರಮ ನೋಡಿದರೆ ಸಾಕಪ್ಪ ನಾವು ಪಾಸ್ ಆಗ್ತೀವಿ ಅನ್ನುವ ಮಟ್ಟಿಗೆ ಏನೈತಿ ತಾವು ವಿವರಣೆಯನ್ನು ಕೊಟ್ಟಿದ್ದೀರಿ. ಈಗ SSLC ಮಕ್ಕಳಿಗೆ 4 ಅಂಕದ ಪ್ರಶ್ನೆ ಇದರೊಳಗೆ ಒಳಗೊಂಡಂಥದ್ದು ಪ್ರಶ್ನೆ ಕೇಳಿದೆ. ಆದರೆ 3 ಅಂಕದ ಪ್ರಶ್ನೆ ಏನೈತಿ ಹೆಚ್ಚಾಗಿ ಅದರೊಳಗೆ ಕಾಣ್ಬೋದು. ಅಂದರೆ ಸಂಕ್ಷಿಪ್ತವಾಗಿ 4 ಅಂಕದ ಪ್ರಶ್ನೆಗೆ ವಿಸ್ತಾರವಾಗಿ ಏನೇ ಬರೀಬೇಕಾಗ್ತೈತೆ ಅದನ್ನು ಕೂಡ ಅವರು ಯಾವ ರೀತಿಯಾಗಿ ನೋಡ್ತೀರಿ? 4 ಅಂಕದ ಕುರಿತಾಗಿ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕಂದರೆ 3 ಅಂಕದ ಪ್ರಶ್ನೆ ಅದು ಅದರೊಳಗೆ ವಿಸ್ತಾರವಾಗಿ ಒಂದು 4 ಪ್ರಶ್ನೆಗಳು ಇರೋದ್ರಿಂದ ಇಲ್ಲಿ ನಾನು ಅವುಗಳ ಕುರಿತಾಗಿ ಮೊನ್ನೆದ್ದು ಪದ್ಯ कोशिश करने वालों की कभी हार नहीं होती. इस पद्य से 4 पंक्तियों का एक पद्य दिया जाता है. उसको लिखने से 4 अंक हर छात्र आसानी से प्राप्त कर सकते हैं. ಇಲ್ಲಿ ಬಹಳಷ್ಟು ಸರಳವಾಗಿ ಆ ಕೊನೆಯ 3ನೇ ಪ್ಯಾರಾದ 4 ಸಾಲುಗಳನ್ನು ಅಸಫಲತಾ ಅಂತಕ್ಕಂಥ ಆ 4 ಸಾಲುಗಳನ್ನು ಯಾವುದೇ ವಿದ್ಯಾರ್ಥಿ ಕಂಠಪಾಠ ಮಾಡಿ ಬರೆದರೆ ಸಾಕು 4 ಅಂಕಗಳನ್ನು ಗಳಿಸ್ತಾನೆ. ಅದು ಫಿಕ್ಸ್ ಪ್ರಶ್ನೆ ಅಂತ ಹೇಳ್ಬೋದು. ಅದೇ ಒಂದು ಪ್ರಶ್ನೆ ಪದ್ಯಕ್ಕೆ ಕೇಳ್ತಾರೆ, ಅದನ್ನು ನೀವು ಪಾಠ ಮಾಡಿ ಬರೆದರೆ ನಿಜವಾಗಿ ಕೂಡ ನೀವು 4 ಅಂಕಗಳನ್ನು ಅಲ್ಲಿ ಗಳಿಸ್ತೀರಿ. ಮತ್ತೇನು ಹೇಳತಕ್ಕಂಥದ್ದಿಲ್ಲಿ ಇಲ್ಲ ಅಂತಕ್ಕಂಥ ಭಾವನೆ. ಇನ್ನು ಗದ್ಯಾಂಶಕ್ಕೆ ಬಂದಾಗ ಅಪಠಿತ ಗದ್ಯಾಂಶ ಅಂತ ಹೇಳ್ತೀವಿ, ಅನ್ಸೀನ್ ಪ್ಯಾಸೇಜ್ ಅಂತ ಏನು ಹೇಳ್ತೀವಿ ಮಕ್ಕಳೇ, ಅಲ್ಲಿ ನಾವು ಅರ್ಥಗ್ರಹಣ ದೃಷ್ಟಿಯಿಂದ ಕೊಟ್ಟಿರ್ತಾರೆ ಅದನ್ನು. ಅಂದರೆ ಪಾಠದ ಹೊರತಾಗಿ ಪಠ್ಯಪುಸ್ತಕ ಹೊರತಾಗಿ ಬರ್ತಕ್ಕಂಥ ಒಂದು 5-6 ಸಾಲಿನ ಒಂದು ಪೃಷ್ಠವನ್ನು ಪ್ಯಾರಾಗ್ರಾಫನ್ನು ನೀವು ಅಲ್ಲಿ ಓದಿಕೊಳ್ಬೇಕಾಗ್ತದೆ. ಅರ್ಥ ಆಗದೇ ಇದ್ದರೆ ಮತ್ತೊಮ್ಮೆ ಓದಬೇಕಾಗ್ತದೆ. ಓದಿ 2 ಸರಿ ಇಲ್ಲ 3 ಬಾರಿ ಓದಿ ಅದರೊಳಗೆ ಬರ್ತಕ್ಕಂಥ 1 ಅಂಕದ 1 ವಾಕ್ಯದ 4 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಹುಡುಕಿ, ಅಲ್ಲೇ ಉತ್ತರ ಇರ್ತದೆ, ಆ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರವನ್ನು ಹುಡುಕಿ ಬರಿಬೇಕಾಗ್ತದೆ. ಇಷ್ಟೇ ಮಕ್ಕಳೇ, ಅಲ್ಲಿ ಅರ್ಥ ಆಗುವಂತೆ ಏಕಾಗ್ರತೆಯಿಂದ ಆ ಒಂದು ಗದ್ಯಾಂಶವನ್ನು ಓದಿಕೊಂಡು
ನೀವು ಪ್ರತಿಯೊಂದು ಪ್ರಶ್ನೆಗೆ ಸರಳವಾಗಿ ಉತ್ತರಿಸಿದರೆ ಸಾಕು, ಅಲ್ಲಿ ನೀವು 4 ಅಂಕಗಳನ್ನು ನೇರವಾಗಿ ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತಕ್ಕಂಥ ಮಾತು. ಆ ನಂತರದಲ್ಲಿ ನಿಬಂಧ ಬರ್ತದೆ. ನಿಬಂಧವನ್ನು ನಾವು ವಿಶೇಷವಾಗಿ 4 ಅಂಶಗಳನ್ನು ಕೊಡ್ತಾ ಇದ್ದಾರೆ. ಮೊದಲು ಏನು ಮಾಡ್ತಿದ್ವಿ ನಾವು, ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರದ ರೂಪದಲ್ಲಿ ಬರಿತಾ ಇದ್ದೀವಿ. ಆದರೆ ಈಗ ನಾವು 4 ಅಂಶಗಳನ್ನು ಕೊಡೋದ್ರಿಂದ ಪ್ರತಿಯೊಂದು ಅಂಶಕ್ಕೆ ನೀವು 10, 12 ಸಾಲುಗಳನ್ನು ಬರೆಯೋದರ ಮೂಲಕ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ನೀವು ಮಕ್ಕಳೇ 1.5 ಅಥವಾ 2 ಪೇಜ್ಗಳನ್ನು ಬರೆಯೋದ್ರ ಮೂಲಕ 4 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ವಿಶೇಷವಾಗಿ ಕೇಳ್ತಕ್ಕಂಥವು ಅಂದರೆ ಮುಖ್ಯವಾಗಿ ಪಾಠದೊಳಗೆ ಬರ್ತಕ್ಕಂಥ ಇಂಟರ್ನೆಟ್ ಕೇಳ್ಬೋದು, ಅಥವಾ ಸಮಯಿಕ ಮಹತ್ವ ಅಂತಕ್ಕಂಥ ನಿಬಂಧವನ್ನು ಕೇಳ್ಬೋದು. ಕರ್ನಾಟಕದ ಕುರಿತಾಗಿ ನಿಬಂಧವನ್ನು ಬರೀರಿ, ಪಾಠ ಕೂಡ ಇದೆ ಕರ್ನಾಟಕ ಸಂಪದ, ಅದನ್ನು ಕೇಳ್ಬೋದು. ಅಥವಾ ನಾಗರಿಕರ ಕರ್ತವ್ಯ, ನಾಗರಿಕ ಕರ್ತವ್ಯ ಅಂತಕ್ಕಂಥ ವಿಷಯದ ಮೇಲೆ ಕೂಡ ನಿಮಗೆ ನಿಬಂಧವನ್ನು ಕೇಳ್ಬೋದು. ಅಥವಾ ಜನಸಂಖ್ಯೆ ಕುರಿತಾಗಿ, ಆबादी की ಸಮಸ್ಯೆ के बारे में, ಅವರು ಸ್ವಚ್ಛ ಭಾರತ್, ಇಂಥ ಒಂದು ನಿಬಂಧಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ 4-5 ನಿಬಂಧಗಳನ್ನು ತಾವು ತಯಾರಿ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಇಲ್ಲಿಯೂ ನೀವು ಮಕ್ಕಳೇ 4 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದ್ದೇ ಇದೆ. ಆ ನಂತರದಲ್ಲಿ ಒಂದು ದೀರ್ಘ ಉತ್ತರ ಅಂದರೆ 4 ಅಂಕದ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗ್ತದೆ ಮಕ್ಕಳೇ. ಆ 4 ಅಂಕದ ಪ್ರಶ್ನೆ ಖಂಡಿತವಾಗಿಯೂ ಕೂಡ ಬ್ಲೂ ಪ್ರಿಂಟ್ ಆಧಾರದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದು ಬಸಂತ್ ಕಿ ಸಚ್ಚಾಯಿ ಅನ್ನುವಂಥ ಪಾಠದಿಂದಲೇ ಈ ವರ್ಷ ಬರ್ತಾ ಇದೆ. ಅದು ಖಂಡಿತ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ 2 ಪ್ರಶ್ನೆಗಳು ಬರ್ತಾವೆ ಅಲ್ಲಿ. बसंत की ईमानदारी के बारे में लिखिए, नहीं तो आने वाला प्रश्न है पंडित राजकिशोर की ಮಾನವೀಯ ಗುಣೋಂ ಕೆ ಬಾರೆ ಮೇ ಲಿಖಿಯೇ ಅಂತಕ್ಕಂಥ ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿಯೂ ತಮಗೆ ಬರ್ತಾ ಇದೆ. ಅದಕ್ಕೆ 2 ಪ್ರಶ್ನೆಗೆ ತಾವು ತಯಾರಿ ಮಾಡಿಕೊಂಡಿದ್ದೇ ಆದರೆ ಅಲ್ಲಿ 8 ಅಂಶಗಳು ಅಥವಾ 8 ವಾಕ್ಯಗಳಲ್ಲಿ ನೀವು ಉತ್ತರವನ್ನು ಬರೆದ್ರೆ ಖಂಡಿತವಾಗಿಯೂ ಅಲ್ಲಿಯೂ ಕೂಡ ನೀವು 4 ಅಂಕಗಳನ್ನು ಗಳಿಸ್ತೀರಾ ಮಕ್ಕಳೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಪತ್ರಿಕೆ ಬರ್ತಾ ಇದ್ದೇನೆ. ಪತ್ರ ಲೇಖನ 5 ಅಂಕದಿರ್ತದೆ. ಒಂದು ಪಾರಿವಾರಿಕ ಪತ್ರ, ಇಲ್ಲ ಅಂತಂದರೆ ಇನ್ನೊಂದು ವ್ಯಾವಹಾರಿಕ, ಏನು ಸರ್ಕಾರಿ. ಇಲ್ಲಿ ನಾವು ವಿಶೇಷವಾಗಿ ಚುಟ್ಟಿ ಪತ್ರವನ್ನು ಬರೀರಿ ಅಂತಕ್ಕಂಥ ನಮ್ಮ ಒಂದು ವಿನಂತಿ. ಯಾಕಪ್ಪ ಅಂತಂದರೆ ಚುಟ್ಟಿ ಪತ್ರ ಇದು 3 ದಿನದ ಒಂದು ಕಾರಣವನ್ನು ಕೊಟ್ಟು ನೀವು ಆರಾಮ ಇಲ್ಲ ಅಂತಕ್ಕಂಥ ಕಾರಣ ಇರ್ಬೋದು, ಅಥವಾ ಮನೆಯಲ್ಲಿ ಮದುವೆ ಇದೆ ಅಂತಕ್ಕಂಥ ಕಾರಣ ಇರ್ಬೋದು, शादी के कारण देते हुए या बुखार के कारण बताते हुए अपने प्रधान अध्यापक के नाम पर एक छुट्टी पत्र लिखिए ಅಂತ ಇದ್ದಾಗ ಅಲ್ಲಿ ಹೆಸರನ್ನು ಕೊಟ್ಟಿರ್ತಾರೆ, ಶಾಲೆಯ ವಿಳಾಸವನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ತಾವು ಆ ಪತ್ರವನ್ನು ಸಮರ್ಪಕವಾಗಿ ಪ್ರೇಷಕ ಹಾಕೋದ್ರ ಮೂಲಕ ಸೇವಾ ಮೇ ಆ ನಂತರ ವಿಷಯವನ್ನು 3 ದಿನಕ್ಕೆ ಚುಟ್ಟಿಕೆ ಬಾರೆ ಮೇ ಅಂಥೇಳಿ ಮಹೋದಯ ಮಾನ್ಯವರ್ ಅಂತಕ್ಕಂಥ ಸಂಬೋಧನೆಯನ್ನು ಮಾಡಿ ವಿಷಯ ವಿಶ್ಲೇಷಣೆಯನ್ನು ವಿವರವಾಗಿ ಮಾಡಿ, ಯಾರಿಗೆ ಬರೋದಿಲ್ವೋ ಅವರು ಕೇವಲ ಒಂದು 2-3 ವಾಕ್ಯಗಳಲ್ಲಿ सविनय निवेदन है गुरुजी, मैं तुमसे निवेदन करता हूँ कि घर में बहन की शादी है, इसलिए मुझे 3 दिनों की छुट्टी मंजूर कीजिए. इस तरह 3 वाक्य में, सिर्फ 3 वाक्यों में ಕೇವಲ 3 ವಾಕ್ಯಗಳಲ್ಲಿ ಕೂಡ ನಾವು 2 ವಾಕ್ಯಗಳಲ್ಲಿ ಬರೆದು ಪತ್ರವನ್ನು ಮುಕ್ತಾಯ ಮಾಡಿ ಧನ್ಯವಾದಗಳನ್ನು ಹೇಳಿ ತಮ್ಮ ಹೆಸರನ್ನು ಬರೆಯುವುದರ ಮೂಲಕ ಇಲ್ಲಿಯೂ ಕೂಡ ನಾವು 5 ಆಗದೇ ಇದ್ದರೂ ಕೂಡ 4 ಅಂಕಗಳನ್ನಾದರೂ ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದ್ದೇ ಇದೆ. ಈ ರೀತಿಯಾಗಿ ಇಲ್ಲಿ 4 ಮತ್ತು 5 ಅಂಕದ 4-5 ಪ್ರಶ್ನೆಗಳನ್ನು ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಅದು ಏನು ಹೊರತಲ್ಲ, ನಿಮ್ಮ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಕಗಳು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಲ್ಲೇ ಇಚ್ಛೆ ಪಡ್ತಾ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮಕ್ಕಳು. ಆದರೆ ಉತ್ತರ ಅವರು ಹೇಳಿದ್ದು ಯಾವ ರೀತಿ ಬರೆಯಬೇಕು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಆದರೆ ತಾವು ಬರವಣಿಗೆ ಏನೈತಿ ಇನ್ನೂ ಸ್ಪೀಡ್ ಮಾಡಬೇಕು. ಹೌದು, ತೇಜ್ ಬರವಣಿಗೆ ಸುಂದರ ಹಾಗೂ ವೇಗವಾಗಿ ಬರೆಯುವಂಥದ್ದು ಏನೈತಿ ತಾವು ರೂಢಿ ಮಾಡ್ಕೋಬೇಕು. ಯಾಕಂದ್ರೆ ಪರೀಕ್ಷೆಯಲ್ಲಿ ಈಗ ಹೋಮ್ವರ್ಕ್ ಕೊಟ್ಟಿದ್ದಾಗ ಏನೈತಿ ಸರಾಗವಾಗಿ 1 ಪೇಜೋ 2 ಪೇಜು ಕೊಟ್ಟಿರ್ತಾರೆ, ಅಷ್ಟಕ್ಕೆ ಏನೈತಿ ಸೀಮಿತವಾಗಿರ್ತೈತಿ. ಆದರೆ ಇಲ್ಲಿ ನಿಮಗೆ ಕೊಟ್ಟಂಥ 3 ತಾಸಿನ ಸಮಯದಾಗ ಕಡಿಮೆ ಅವಧಿಯಲ್ಲಿ ಇಲ್ಲಿ ಇಡೀ ಒಂದು ಏನೈತಿ ಕೊಟ್ಟಂಥ ಕ್ವಶನ್ ಪೇಪರ್ಗೆ ಏನೈತಿ ಆ ಪ್ರಶ್ನೆ ಪತ್ರಿಕೆಗೆ ಪೂರ್ತಿ ಕಂಪ್ಲೀಟ್ ಮಾಡಬೇಕಪ್ಪ. वो प्रश्न पत्रिका को पूरा जवाब लिखना है तो समय के अभाव के हिसाब से आप लिखने में क्या है, लिखने का गति बढ़ाना चाहिए. ಇದನ್ನೇನೈತೆ ಸುಂದರ ಲಿಖಾವಟ್, ಸುಂದರವಾದ ಬರವಣಿಗೆ. ಯಾಕಂದರೆ ನೀವು ಕೇವಲ ಅಭ್ಯಾಸ ಮಾಡಿದ್ರೆ ಬರವಣಿಗೆಯಿಂದ 2 ಕೆಲಸಗಳಾಗ್ತಾವೆ. ಒಂದೇದು ಓದಿದಂಗೂ ಆಗ್ತೈತಿ, ಬರವಣಿಗೆಯನ್ನು ಸುಧಾರಿಸ್ತೈತಿ. ಅದಕ್ಕೆ ಹೆಚ್ಚಿಗೆ ಒತ್ತು ಏನೈತಿ ಬರವಣಿಗೆ ರೂಪದಾಗಿ ಕೊಡಬೇಕು ಅನ್ನುವಂಥದ್ದೊಂದು. ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ ಈಗ SSLC ವಿದ್ಯಾರ್ಥಿಗಳಿಗೆ ಕಿವಿ ಮಾತು,
ಯಾವ ರೀತಿ ನಾವು ಪರೀಕ್ಷೆ ಬರೀಬೇಕು ಅನ್ನುವಂಥದ್ದು. ಪರೀಕ್ಷೆ ಅಂದ್ಕೊಳ್ಳೇನ ಅಂಜ್ಕೊಂಡು ಬಿಟ್ಟಿರ್ತಾರೆ ಮೊದಲ, ಯಾವುದೇ ವಿಷಯ ಇರಲಿ ಪರೀಕ್ಷೆ ಅಂದ್ಕೊಳ್ಳೇನ ಮೊದಲ ಅದು ತಣ್ಣಗಾಗಿ ಬಿಟ್ಟಿರ್ತಾರೆ. ಎಷ್ಟು ಉಡಾಳತನ ಮಾಡಿರ್ತದೆ ಎಲ್ಲ ಮರ್ತು ಏನೈತಿ ಪರೀಕ್ಷೆ ಬಂದ್ಕೊಳ್ಳಿ ಸಪ್ಪ ಮಕ್ಕ ಮಾಡ್ಕೊಂಡು ಏನೈತಿ ಕೂತು ಬಿಡ್ತಾರೆ, ಹೆದರ್ಕೋತಾರೆ. ಪರೀಕ್ಷೆ ಭಯ ಇರ್ತೈತಿ, ಏನು ದೊಡ್ಡ ಒಂದು ಏನೋ ಗುಡ್ಡು ಬಂದು ಮೈಮ್ಯಾಗ ಬೀಳ್ತೈತೇನೋ ಅನ್ನುವಂಗೆ. ಅದಕ್ಕೆ ರೀತಿ ಆ ಪರೀಕ್ಷೆ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ತಮ್ಮ ಸಲಹೆ ಸೂಚನೆಗಳು. ವಿದ್ಯಾರ್ಥಿಗಳೇ, ಅಬ್ದುಲ್ ಕಲಾಂ ಜಿ ಅವರು ಒಂದು ಮಾತನ್ನು ಹೇಳ್ತಾರೆ, वो सपने नहीं है जब हम सोते समय देखते हैं, वो सपने हैं हमें सोते नहीं देते, सोने नहीं देते, सोने नहीं देते, वो सपने हैं। वो सपने आपको 10वीं कक्षा का परीक्षा में सफल होने के लिए सपना देखना है, सफल होने के लिए सपना देखना है। इस साल ऐसा अवसर है, सरकारी विद्यालय में तालुक में प्रथम द्वितीय तृतीय कौन आता है उनको 50,000 इनाम दिया जाएगा। ऐसा अवसर ये हर विद्यार्थी ऐसा अवसर आपको इस साल आया है, मिला है। इसलिए ವಿದ್ಯಾರ್ಥಿಗಳೇ ಗಮನವಿಟ್ಟು ಈ ಅವಕಾಶವನ್ನು ಪಡ್ಕೋರಿ, ಅದಕ್ಕಾಗಿ ಪ್ರಯತ್ನ ಮಾಡಿ. ಅದಕ್ಕೆ ಸೋಹನ್ಲಾಲ್ ದ್ವಿವೇದಿ ಹೇಳ್ತಾರೋ, कुछ किए बिना जय जयकार नहीं होता, कोशिश कर दिखाना है, कर दिखाने का समय आपके पास है। 2 महीने कोशिश करो और सफल पाओ विद्यार्थी। ಕೋಶಿಶ್ ಕರ್ನೆ ವಾಲೆ ಕಿ ಕಭಿ ಹಾರ್ नहीं होती ಅಂತಂದರೆ ನೀವು ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡಿದಾಗ ಮಾತ್ರ ನಮಗೆ ಸಫಲತೆ ಕಂಡು ಬರ್ತೈತಿ ಅನ್ಬೋದು. ಸರ್, ತಾವೇನು ಸಂದೇಶ ಕೊಡಬೇಕಂತ ತಮ್ಮ ಒಂದೇ ಒಂದು ಕೆಲವೇ ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಸರ್. ತಮ್ಮ ಪುಸ್ತಕದ ಕೊನೆಯ ಪದ್ಯ ನಮಗೆಲ್ಲ ಗೊತ್ತಿದೆ, ಕೋಶಿಶ್ ಕರ್ನೆ ವಾಲೋಂಕೋ ಕಭಿ ಹಾರ್ ನಹಿ ಹೋತಿ ಅಂತಕ್ಕಂಥ ಪದ್ಯವನ್ನು ಸೋಹನ್ಲಾಲ್ ದ್ವಿವೇದಿ ಅವರು ಬರೆದಿದ್ದಾರೆ. ಅಂದರೆ ನಾವು ಯಾವಾಗಲೂ ನಿರಂತರ ಪ್ರಯತ್ನ ಮಾಡ್ತಕ್ಕಂಥವನಿಗೆ ಸೋಲು ಇಲ್ಲವೇ ಇಲ್ಲ. ಯಾರು ಪ್ರಯತ್ನ ಮಾಡೋದಿಲ್ಲ ಅವ್ರು ಹಿಂದುಳಿಲಿಕ್ಕೆ ಸಾಧ್ಯತೆ, ಪ್ರಯತ್ನ ಮಾಡ್ತಕ್ಕಂಥ ಮಗು ಯಾವತ್ತಿಗೂ ಹಿಂದುಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆಯೊಳಗೆ ಏನು ಪದ್ಯ ಬರೆದಾರ ಅದು ನಿಜಕ್ಕೂ ಒಳ್ಳೆಯ ಪದ್ಯ. ಅದು ತಮಗೆ ಗೊತ್ತಿದೆ, 17 ಪದ್ಯವನ್ನು ಓದ್ತಾ ಇದ್ದೀರಿ, ಅದನ್ನು ಪಾಲನೆ ಮಾಡಿ ಮಕ್ಕಳೇ, ನಿರಂತರವಾಗಿ ಅಭ್ಯಾಸವನ್ನು ಮಾಡಿರಿ. ದಿನಚರಿಯ ಪ್ರಕಾರ ಬೆಳಗಿನ ಜಾವ ಸಾಯಂಕಾಲ ಅಭ್ಯಾಸ ಮಾಡೋದರ ಮುಖಾಂತರ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಅದನ್ನು ಪಾಲನೆ ಮಾಡೋದ್ರ ಮುಖಾಂತರ ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಿ ಅಂತಕ್ಕಂಥ ಮಾತಿನೊಂದಿಗೆ ಕೊನೆಯದಾಗಿ ಇಲ್ಲಿ ನಮ್ಮ ವೃಂದ ಅವರು ದೋಹೆಯಲ್ಲಿ ಹೇಳ್ತಾ ಇದ್ದಾರೆ, ಕರತ ಅಭ್ಯಾಸತೆ ಜಡಮತಿ ಹೋತ ಸುಜಾನ, ಕರತ ಅಭ್ಯಾಸತೆ ಜಡಮತಿ ಹೋತ ಸುಜಾನ. ಅಂದರೆ अभ्यास करते करते एक जड़मती भी मंद बुद्धि वाला बालक भी क्या होता है, सुजान यानी होशियार बच्चे के रूप में बदलाव हो जाता है। यह आप समझ लेकर अध्ययन करें तो बहुत ही शीघ्र गति में आप क्या होते हैं, अपने अध्ययन में आगे बढ़ जाते हैं. ಮಕ್ಕಳೇ, ತಾವು ಬಹಳಷ್ಟು ಮುಂದೆ ಬರಬೇಕು ಅಂತಂದ್ರೆ ಬಹಳಷ್ಟು ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಅಭ್ಯಾಸವನ್ನು ನಿರಂತರವಾಗಿ ಯಾರು ಮಾಡ್ತಾರ ಅವರು ಸುಧಾರಣೆ ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಅಂತಕ್ಕಂಥ ವೃಂದವರ ದೋಹೆಯೊಂದಿಗೆ ಒಂದು ಮೃದುವಾದ ಹಗ್ಗವನ್ನು ಕೂಡ ಕಲ್ಲಿನ ಮೇಲೆ ನಾವು ಹಿಂದೆ ಮುಂದೆ ಎಳೆದಾಗ ಆ ಮೃದುವಾದ ಹಗ್ಗ ಇದ್ದರೂ ಕೂಡ ಕಲ್ಲಿನ ಮೇಲೆ ಕಲಿ ಬೀಳ್ತದಲ್ಲ, ಆ ರೀತಿ ಎಷ್ಟೇ ಮಂದ ಬುದ್ಧಿಯ ವಿದ್ಯಾರ್ಥಿ ಇದ್ದರೂ ಕೂಡ ಆತ ಖಂಡಿತವಾಗಿಯೂ ಯಶಸ್ವಿ ಆಗಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಂಡಿರ್ತಾವೆಲ್ಲ ಸಾಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ಕೊನೆಯದಾಗಿ ಏನು ಹೇಳಬೇಕಂತಂದರೆ, ತಮಗೆ ಹಿಂದಿ ವಿಷಯದಲ್ಲಿ ಸಾಕಷ್ಟು ಅನುಭವ ಆಗುವ ಹಾಗೆ ಗುರುಗಳು ಇದರಲ್ಲಿ ವಿವರಣೆ ಮಾಡಿದ್ದಾರೆ. ಈಗ ಹಿಂದಿ ವಿಷಯ ಅಂದಾಕ್ಷಣ ತಮಗೇನು ಭಯ ಹೋಗಿದೆ ಅಂತ ನಮ್ಮ ಅನಿಸಿಕೆ. ಈಗ ಕೊನೆಯದಾಗಿ ಹೇಳಬೇಕಂತಂದರೆ, ನಾವು SSLC ವಿದ್ಯಾರ್ಥಿಗಳಿಗಾಗಿಯೇ ಈ ಕಾರ್ಯಕ್ರಮ ನಡೆಸ್ತಾ ಇರ್ತೇವೆ. ಇದರಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಬರೆಯಿರಿ. ಯಾಕಂತಂದರೆ ವಿದ್ಯಾರ್ಥಿಗಳ ಸಮಸ್ಯೆಗಳೇನದಾವು, ಇನ್ನೂ ಏನಾದರೂ ಪ್ರಶ್ನೆ ಕೇಳಬೇಕಾಗಿತ್ತು ಅಂದರೆ ಸಹಿತ ಕಮೆಂಟ್ ಬಾಕ್ಸಲ್ಲಿ ಸರ್ ಇಂಥ ಪ್ರಶ್ನೆ ನಮಗೆ ಕೇಳಬೇಕಾಗಿತ್ತು ಅನ್ನುವಂಥದ್ದು ತಾವು ಬರೆದಾಗ ಏನೈತಿ, ಗುರುಗಳು ಅದರೊಳಗೆ ಏನೈತಿ ನಿಮಗೆ ಉತ್ತರಿಸುವಂಥ ಸಾಧ್ಯತೆಗಳದಾವು. ಯಾಕಂದರೆ ಇದು ಕಾರ್ಯಕ್ರಮ ನೋಡಿದೆವು, ನಮಗೆ ಇಂಥ ಪ್ರಶ್ನೆ ಕೇಳಬೇಕಾಗಿತ್ತು, ಅದನ್ನು ನಾವು ಕೇಳಬೇಕಾಗಿತ್ತು, ಇದ್ರ ಬಗ್ಗೆ ನಮಗೆ ತಿಳ್ಕೊಬೇಕಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಹುಡ್ತೈತಲ್ಲ. ಆವಾಗ ಈ ಕಾರ್ಯಕ್ರಮ ಚಾಲೂನೇ ಇರ್ತೈತಿ. ನಿಮ್ಮ ಪರೀಕ್ಷೆ ಮುಗಿಯುವ ತನಕನೂ ಏನೈತಿ ಅವರು ನಿಮ್ಮ ಜೊತೆಗೇನೆ ಇರ್ತಾರೆ. ಅದಕ್ಕೆ ಏನೈತಿ ಕಮೆಂಟ್ ಬಾಕ್ಸ್ ಒಳಗೆ ಆ ಪ್ರಶ್ನೆಗಳನ್ನು ಕೇಳ್ರಿ. ನೀವು
ಸರ್ ನಮಗೆ ಇಂಥ ಪ್ರಶ್ನೆಗೆ ಏನೈತಿ ಈ ಉತ್ತರ ಬೇಕಾಗಿತ್ತು ಅಥವಾ ಇಂಥ ಸಮಸ್ಯೆ ನಮಗಿದೆ ಅದರ ಬಗ್ಗೆ ತಾವು ಹೇಳ್ರಿ ಅಂತಂದಾಗ ಆ ಕಮೆಂಟ್ ಬಾಕ್ಸ್ನೊಳಗೆ ನೋಡಿದ ತಕ್ಷಣ ಗುರುಗಳು ಏನು ಮಾಡ್ತಾರೆ ಅಂತಂದ್ರೆ ಆ್ಯಕ್ಟಿವೇಟ್ ಆಗಿ ನಿಮ್ಮ ಪ್ರಶ್ನೆಗೆ ಏನೈತಿ ಅದರೊಳಗೆ ನಿಮಗೆ ಉತ್ತರ ಕೊಡ್ತಾರೆ. ಅದಕ್ಕಾಗಿ ಈ JBM TVಯ ಪರವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ನೀವು ಗಳಿಸ್ತೀರಿ ಪಡ್ಕೋತೀರಿ ಅನ್ನುವಂಥದ್ದು ಒಂದು ಶುಭ ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೇವೆ. ಸರ್ ತಮ್ಮ ಒಂದು ಅಮೂಲ್ಯವಾದಂಥ ಸಮಯ ನಮ್ಮ ಒಂದೇ ಕರೆಗೆ ಕೋರ್ಟ್ ಏನೈತಿ ಬಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇದಕ್ಕೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಆಯಿತು ನಿಮ್ಮ ಚಾನಲ್ಗೆ ಏನೈತಿ ನಾವು ಪ್ರತಿ ಶಿಕ್ಷಕರನ್ನು ನಾವು ಲಭ್ಯ ಮಾಡಿಕೊಡ್ತೀವಿ ವಿಸ್ತಾರವಾಗಿ ತಿಳಿಸಿ ಅಂತೇಳಿ ಹೇಳಿದ್ದಾರೆ. ಅದಕ್ಕಾಗಿ ತಮಗೂ ಕೂಡ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ ತಾವು ಕೂಡ ಈ ಕಾರ್ಯಕ್ರಮ ನೋಡುವುದಕ್ಕಾಗಿ ತಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ನೀಡಿದ್ದಕ್ಕಾಗಿ ತಮಗೂ ಕೂಡ ಅನಂತ ವಂದನೆಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ. ವಂದನೆಗಳು.